See. Hello. Hi. Sorry. We'll just wait ಒಂದ್ 2 ನಿಮಿಷ ಎಲ್ಲರೂ ಜಾಯ್ನ್ ಆಗ್ಲಿ. ಸ್ವಲ್ಪ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇಂದ 4 ಗಂಟೆಗೆ ಬರ್ಬೇಕಾಗಿದ್ದು ಸ್ವಲ್ಪ ಲೇಟ್ ಆಗಿದೆ. ಹಾಯ್ ರೇಖಾ ಅವರು ಹಾಯ್ ಹೇಳ್ತಾ ಇದಾರೆ, ಪ್ರಮೋದ್ ಅವರು ಹಾಯ್ ಹೇಳ್ತಿದ್ದಾರೆ, ನೇತ್ರಾ ಹಾಯ್, ನವೀನ್ ಹಾಯ್. ಬಿಗ್ ಬಾಸ್ ಯಾವಾಗ? ಓಕೆ, ಕ್ವಾಟ್ಲೆ ಕಿಚನ್ ಮುಗಿತಿದ್ದಂಗೆ ಶುರು ಆಗುತ್ತೆ. ಸೊ ಜಸ್ಟ್ ಫ್ಯೂ ಮೋರ್ ವೀಕ್ಸ್ ಅಷ್ಟೇ. ಟೀ ಆಯ್ತಾ? ಹಾ, ಟೀ ಕಾಫಿ ಎಲ್ಲ ಆಯ್ತು. ಥ್ಯಾಂಕ್ ಯು. ಹಲೋ ಹಲೋ ಹಾಯ್ ಹೇಗಿದ್ದೀರಾ? ಸಾರಿ, ಲೈವ್ ಸ್ವಲ್ಪ ಲೇಟ್ ಆಗೋಯ್ತು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇಂದ. ಕರಿಬಸಪ್ಪ ಅವರು ಇನ್ನು ಶಾರ್ಟ್ಲಿ ಜಾಯಿನ್ ಮಾಡ್ತಿದ್ದಾರೆ. ಕೇಳಿಸ್ತಿದ್ದೆಲ್ಲ ಮಾತಾಡೋದು ನಿಮ್ಗೆ? ಚೆನ್ನಾಗಿ ಕೇಳಿಸ್ತಿದೆ ತಾನೇ? ಹಾಯ್, ನಾನ್ ಪುನೀತಾ ಬೈ ದ ವೇ. ಹಾಯ್ ಎಷ್ಟೊಂದ್ ಜನ ಹಾ ಚೆನ್ನಾಗಿದ್ದೀನಿ, ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಚೆನ್ನಾಗಿದ್ದೀನಿ, ನೀವ್ಗಳೆಲ್ಲ ಹೇಗಿದ್ದೀರಾ? ಹೇಗಾಯ್ತು? ಕಾಫಿ ಆಯ್ತಾ? ಪರವಾಗಿಲ್ಲ ಮ್ಯಾಮ್, ಹೌ ಸ್ವೀಟ್, ಥ್ಯಾಂಕ್ ಯು. ರೆಸ್ಪಾನ್ಸ್ ಕೊಡಿ ಮ್ಯಾಮ್. ಯಾರು ಇದು? ಹೇಳಿದ್ನಲ್ಲ, ಏನ್ ಕೇಳಿದ್ರಿ? ಹೆಲೋ ಎಸ್, ಜಸ್ಟ್ ಕರಿಬಸಪ್ಪ ಅವರು ಸೇರ್ತಿದ್ದಾರೆ. ನಾವು ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಕಂಟೆಸ್ಟೆಂಟ್ಸ್, ಕುಕ್ಸ್ ಆಕ್ಚುಲಿ ಕಂಟೆಸ್ಟೆಂಟ್ಸ್ ಗಿಂತ. ಸೊ ನೋಡ್ತಾ ಇದ್ದೀರಾ ಕ್ವಾಟ್ಲೆ ಕಿಚನ್ ಹೇಗ್ ಬರ್ತಾ ಇದೆ? ನಿಮ್ಗೆ ಏನ್ ಅನ್ಸ್ತಿದೆ? ಊಟ ಆಯ್ತಾ? ಊಟನಾ? ಈಗ 5 ಗಂಟೆಗೆ ಊಟ ಯಾರು ಮಾಡ್ತಾರೆ? ಮಧ್ಯಾಹ್ನನೇ ಊಟ ಆಗೋಗಿದೆ. ಥ್ಯಾಂಕ್ ಯು. ಯು ಆರ್ ಲುಕಿಂಗ್ ಲೈಕ್ ಜಸ್ಟ್ ವಾವ್. ಥ್ಯಾಂಕ್ ಯು ಸಂಗೀತಾ, ಥ್ಯಾಂಕ್ ಯು ಸೋ ಮಚ್. ಗುಡ್ ಈವ್ನಿಂಗ್ ಕನಿಕಾ ಅವರು ಗುಡ್ ಈವ್ನಿಂಗ್ ಹೇಳ್ತಿದ್ದಾರೆ. ಸೋನು ಅವರು ಎಸ್ ಅಂತ. ಜೀವನ ಚೆನ್ನಾಗಿ ಇಲ್ಲ ಮ್ಯಾಮ್. ಯಾಕ್ರಿ ನವೀನ್ ಅವರು ಜೀವನ ಚೆನ್ನಾಗಿಲ್ಲ ಅಂತೆ? ಕಾಫಿ ಆಯ್ತು, ಥ್ಯಾಂಕ್ ಯು. ಸೋ ಮೆನಿ ಆಫ್ ಯು ಆಸ್ಕಿಂಗ್ ಮೀ ಕಾಫಿ ಆಯ್ತಾ, ಟೀ ಆಯ್ತಾ? ಎಲ್ಲ ಆಯ್ತು. ನೀವು ಮತ್ತೆ ಕರಿಬಸಪ್ಪ ಜೋಡಿ ಸೂಪರ್. ಥ್ಯಾಂಕ್ ಯು, ತುಂಬಾ ಮಜಾ ಆಯ್ತು ರೀ. ಕರಿಬಸಪ್ಪ ಇಸ್ ಅ ವೆರಿ ಸ್ವೀಟ್ ಪರ್ಸನ್. ಅವರು ಕ್ವಾಟ್ಲೆ ಕೊಡ್ತಾರೆ, ಬಟ್ ಹಾಗೆ ಹೆಲ್ಪ್ ಮಾಡ್ತಾರೆ. ವೆರಿ ಸ್ವೀಟ್ ಕ್ವಾಟ್ಲೆ ಅವರು. ಈಗ ಲೈವ್ ಜಾಯಿನ್ ಆಗ್ತಾರೆ ಅವರು. ಪ್ರಾಬಬ್ಲಿ ಸ್ವಲ್ಪ ವರ್ಕೌಟ್ ಮಾಡಿ ಎಲ್ಲ ರೆಡಿ ಆಗ್ತಿದ್ದಾರೆ ಇರ್ಬೇಕು. ಸೊ ಅವ್ರು ಜಾಯಿನ್ ಆದ ತಕ್ಷಣ ಮಾತು ಶುರು ಮಾಡೋಣ. ನನ್ನ ಬಿಂದಿ ಸೂಪರ. ಥ್ಯಾಂಕ್ ಯು. ಎಲ್ಲಿದ್ದೀರಾ ಮ್ಯಾಮ್? ನಾನು ನನ್ನ ಮನೆಯಲ್ಲಿದ್ದೀನಿ, ಮನೆಯಿಂದ ಲೈವ್ ಹೋಗ್ತಾ ಇರೋದು. ಆರಾಮ ಅಕ್ಕ? ಆರಾಮಾಗಿದ್ದೀನಿ. ಟೀ ಆಯ್ತಾ? ಆಯ್ತು, ಟೀ ಆಯ್ತು, ಕಾಫಿ ಆಯ್ತು, ತಿಂಡಿ ಆಯ್ತು, ಎಲ್ಲ ಆಯ್ತು. ರೆಸಿಪಿ ಸೂಪರ್ ಆಗಿತ್ತಾ? ಥ್ಯಾಂಕ್ ಯು. ನೋಡಿದ್ರಾ ನೀವು? ನಾನು ರಾವಿಯೋಲಿ ಡಿ ಬರ್ದುರೆ ಅಂತ ಇಟಾಲಿಯನ್ ಪಾಸ್ತಾ ಮಾಡಿದ್ದೆ. ತುಂಬಾ ಇಟ್ ವಾಸ್ ಅ ಫನ್ ಎಪಿಸೋಡ್. ಸೊ ಅದ್ರಲ್ಲಿ ನಾನು ಆ ರೆಸಿಪಿನ ಮಾಡಿ ಕಲರ್ಸ್ ಕನ್ನಡ ಪೇಜಲ್ಲೂ ಹಾಕಿದೀನಿ. ಸೊ ನಿಮ್ಗೆ ಆ ರೆಸಿಪಿ ಬೇಕು ಅಂತ ಆದ್ರೆ ನೋಡಿ. ನೀವು ಸ್ವೀಟ್ ಪರ್ಸನ್ ಅಂತಿದ್ದಾರೆ ಮನ್ಸೂರ್ ಅವರು. ಥ್ಯಾಂಕ್ ಯು. ನೀವು ವರ್ಕೌಟ್ ಮಾಡಲ್ವಾ ಮ್ಯಾಮ್? ನಾನ್ ವರ್ಕೌಟ್ ಮಾಡ್ತೀನಿ, ಮನೆಯಲ್ಲೇ ಮಾಡ್ತೀನಿ, ಮತ್ತೆ ವಾಕಿಂಗ್ ಎಲ್ಲ ಹೋಗ್ತೀನಿ. ಸೊ ನೀವು ಚೆನ್ನಾಗಿ ಕಾಣ್ತಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನನ್ ವಾಯ್ಸ್ ಚೆನ್ನಾಗಿದ್ಯಾ? ಹೌದು, ಮುಂಚೆ RJ ಆಗಿದ್ದೆ. ಸೊ ವಾಯ್ಸ್ ಓಕೆ, ಥ್ಯಾಂಕ್ ಯು. ಹಾಗೆ ನನ್ ಮಗಳಲ್ಲಿ ಅವಳಿಗೆ ಇವತ್ತು ಆಕ್ಚುಲಿ ಒಂಚೂರು ಹುಷಾರಿಲ್ಲ. ಅವಳ ಹೊಟ್ಟೆ ಹಾಳಾಗಿದೆ. ಸೊ ಸ್ವಲ್ಪ ಜ್ವರ ಬಂದಿದೆ. ಸೊ ಮಲ್ಕೊಂಡಿದ್ದಾಳೆ. ಇಲ್ಲ, ಸ್ವಲ್ಪ ಈಗ ಎತ್ಕೊಂಡು ಹೊರಗಡೆ ಹೋದ್ಲ ಅನ್ಸುತ್ತೆ. ಇಲ್ಲೇ ಮಕ್ಳಿಗೆ ಜ್ವರ ಇದ್ರೆ ನಿಮ್ಗೆ ಗೊತ್ತಲ್ಲ, ಹೆಂಗೆ ಜ್ವರ ಇದ್ದಾಗ ಮಲ್ಕೊಂಡಿರ್ತಾರೆ, ಜ್ವರ ಬಿಟ್ಟ ಮೇಲೆ ಆಚೀಚೆ ಹೋಗ್ತಿರ್ತಾರೆ. ಅಲ್ಲೆಲ್ಲ ಓಡಾಡ್ತಿದ್ದಾಳೆ, ಇಲ್ಲೇ ಇದ್ದಾಳೆ. ಮ್ಯಾಮ್, ಇವತ್ ಎಪಿಸೋಡ್ ಏನ್ ಕಾಂಟೆಂಟ್ ಹೇಳಿ ಮ್ಯಾಮ್ ಪ್ಲೀಸ್. ಇವತ್ತಿನ ಎಪಿಸೋಡ್ ಇದು ನಾವು ಲೈವ್ ಬರ್ತಾ ಇರೋದು ಕ್ವಾಟ್ಲೆ ಕಿಚನ್ ಗೋಸ್ಕರ. ನಾನು ಕ್ವಾಟ್ಲೆ ಕಿಚನ್ ಸೀಸನ್ 2 ನಲ್ಲಿ ಕುಕ್ ಆಗಿದ್ದೀನಿ. ಸೊ ಲೈವ್ ಬಂದಿದ್ದೀನಿ. ನನ್ ಜೊತೆ ಮಿಸ್ಟರ್ ಇಂಡಿಯಾ ಕರಿಬಸಪ್ಪ ಅವರು, ಸೂಪರ್ ಸ್ಟ್ರಾಂಗ್ ಮ್ಯಾನ್. ಅವರು ಕ್ವಾಟ್ಲೆ ನನ್ ಜೊತೆ ಅವ್ರು ಲೈವ್ ಬರ್ತಿದ್ದಾರೆ. ಅವ್ರು ಬರಕ್ಕೆ ಕಾಯ್ತಾ ಇದೀವಿ. ಅವ್ರು ಬಂದ ತಕ್ಷಣ ಅವ್ರ ಜೊತೆ ಮಾತುಕತೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ಗೆ ನಿಮ್ ಹತ್ರ ಎಲ್ಲರ ಹತ್ರ ಕೇಳ್ಬೇಕು. ಸ್ವಲ್ಪ ಡಿಲೇ ನಡೀತಾ ಇದೆ. ಇವತ್ತು 4 ಗಂಟೆಗೆ ನಾವು ಲೈವ್ ಹೋಗ್ಬೇಕಾಗಿತ್ತು, ಸ್ವಲ್ಪ ಡಿಲೇ ಆಗಿದೆ. ಸೊ ಕರಿಬಸಪ್ಪ ಅವರು ಜಾಯಿನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸ್ವಲ್ಪ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇದೆ. ಅಂಟಿಲ್ ದೆನ್ ನಾನು ನೀವು ಮಾತಾಡ್ಕೊಳ್ಳೋಣ ಬನ್ನಿ. ಲುಕಿಂಗ್ ವಾಚಸ್. ಥ್ಯಾಂಕ್ ಯು. ಸೊ ನೋಡ್ತಿದ್ದೀರಾ ನೀವು ಕ್ವಾಟ್ಲೆ ಕಿಚನ್ ಸೀಸನ್ 2 ನಮ್ದು ಅಡ್ಗೆ ಮತ್ತೆ ಕ್ವಾಟ್ಲೆ ಹೇಗ್ ಅನ್ಸ್ತಾ ಇದೆ ನಿಮ್ಗೆ? ಐ ಆಮ್ ಯುವರ್ ಫ್ಯಾನ್. ಹೌ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಮಧ್ಯದಲ್ಲಿ ತುಂಬಾ ಮೆಸೇಜಸ್ ಗಳು ಬರ್ತಾ ಇದಾವೆ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್. ಅಂಡ್ ಸೊ ಇಂಟರ್ನ್ಯಾಷನಲ್ ಕ್ವಿಸಿನ್ ವೀಕ್ ನಡೀತು. ಸೊ ಎಲ್ರು ಡಿಫ್ರೆಂಟ್ ಕ್ವಿಸಿನ್ ಮಾಡಿದ್ವಿ. ನಾನು ರಾವಿಯೋಲಿ ದಿ ವರ್ದುರೆ ಅಂತ ಒಂದು ಪಾಸ್ತಾ ಬೇಸಿನ ಕ್ವಿಸಿನ್ ಮಾಡಿದೆ. ಸೊ ಅದ್ರದ್ದು ರೆಸಿಪಿನ ಮಾಡಿ ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಹಾಕಿದೀನಿ ಕೂಡ. ಸೊ ನೋಡಿ. ಅಂಡ್ ಅಫ್ಕೋರ್ಸ್ ಇಟ್ ವಾಸ್ ಲಾಟ್ ಆಫ್ ಫನ್. ನನ್ ಕ್ವಾಟ್ಲೆ ಕರಿಬಸಪ್ಪ ಆಗಿದ್ರು. ಕರಿಬಸಪ್ಪ ಫಸ್ಟ್ ಕ್ವಾಟ್ಲೆ ಅಂತ ಗೊತ್ತಾದಾಗ ಫುಲ್ ಟೆನ್ಷನ್ ಆಗೋಗಿತ್ತು. ಅಯ್ಯೋ, ಕರಿಬಸಪ್ಪ ಅವರಂತೂ ಸೂರಜಿಗೆ 2 ವಾರ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಸರಿಯಾಗಿ ಕುಕ್ ಮಾಡಕ್ ಬಿಡ್ತಾರೆ ಪಾಪ. ಆದ್ರೆ ಅವ್ರ ಕ್ವಾಟ್ಲೆ ಆಂಟಿಕ್ಸ್ ಎಲ್ಲ ನೋಡಿ ಹೆದರಿಕೆ ಆಗಿತ್ತು.
ಬಟ್ ಹೀ ಈಸ್ ಅ ಸ್ವೀಟ್ ಹಾರ್ಟ್. ಕ್ವಾಟ್ಲೆ ಕೊಡ್ತಾರೆ, ಬಟ್ ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಒಂಚೂರು ಹೆಲ್ಪ್ ಮಾಡ್ತಾರೆ. ಸೊ ಎಸ್, ಆಲ್ ದ ಬೆಸ್ಟ್ ಅಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಫೈನ್. ಸೊ ಸ್ವೀಟ್ ಅಕ್ಕ ನೀವು. ಥ್ಯಾಂಕ್ ಯು. ನೀವು ಬಂದಿದ್ದೀರಿ ಅಲ್ವಾ ಮ್ಯಾಮ್, ಅಷ್ಟು ಕಂಟೆಂಟ್ ಸಾಕು ನಮ್ಗೆ. ಅಯ್ಯೋ ಹಾಯ್ ಸ್ವೀಟ್. ನಾನು ಒಬ್ಳೆ ಹೌದು, ಬಟ್ ನಾನ್ ಕುಕ್ ಅಲ್ವಾ. ಇವರು ಕರಿಬಸಪ್ಪ ಅವರು ಬೇಕಲ್ಲ. ಕೆನ್ ಯು ಕಾಲ್ ಯುವರ್ ಡಾಟರ್? ನನ್ ಡಾಟರ್ ಎಲ್ಲೋ ಆಚೆ ಇಲ್ಲೇ ಕಾರಿಡಾರ್ ಅಲ್ಲಿ ಆಡ್ತಿದ್ದಾಳೆ. ನೋಡೋಣ, ಅವಳನ್ನ ಕರಿಯೋಣ. ಬಂದ್ರೆ ಕರಿತೀನಿ. ಅವಳ ಫ್ರೆಂಡ್ಸ್ ಜೊತೆ ಆಡ್ಬೇಕಾದ್ರೆ ಯಾರು ಬೇಕಾಗಲ್ಲ ಅವಳಿಗೆ. ಸೊ ಶೂಟಿಂಗ್ ಮಾಡಿ. ಏನ್ ಶೂಟಿಂಗ್ ಮಾಡ್ಬೇಕು? ಬಿಗ್ ಬಾಸ್ಗೆ ಹೋಗ್ತೀರಾ ಮ್ಯಾಮ್ ಅಂತ ಕೇಳ್ತಿದ್ದಾರೆ ಸುಹಾಸ್ ಅವರು. ಅಫ್ಕೋರ್ಸ್ ಕರೆದ್ರೆ ಹೋಗೋಣ ರೀ, ಹೋಗೋಣ. ನಮ್ಗೆ ಐ ಲೈಕ್ ಚಾಲೆಂಜಸ್ ಇನ್ ಲೈಫ್. ಸೊ ಎಸ್. ಹಲೋ, ಹಾಯ್. ಎಸ್, ಬಿಗ್ ಬಾಸ್. ಹೌದು, ಬಿಗ್ ಬಾಸ್ ಶುರು ಆಗುತ್ತೆ ನೋಡಿ. ಅಂಡ್ ಅಫ್ಕೋರ್ಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮ್ದೊಂದು ರೀಲ್ ಮಾಡಿ ಹಾಕಿ, ಬಿಗ್ ಬಾಸ್ ಕಲರ್ಸ್ ಕನ್ನಡ ಟ್ಯಾಗ್ ಮಾಡಿ. ಫಾರ್ ಆಲ್ ಯು ಕುಡ್ ಬಿ ದ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಇದು. ಆಮೇಲೆ ಎಸ್, ಕ್ವಾಟ್ಲೆ ಕಿಚನ್ ಬಗ್ಗೆ ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ಕೇಳಿ. ಮ್ಯಾಂಗ್ಳೂರಿಗೆ ಬನ್ನಿ ಮ್ಯಾಮ್. ನಾನು ಮ್ಯಾಂಗ್ಳೂರ್ ನಾನಿರೋದು ಆಕ್ಚುಲಿ ಮೂಲತಃ ಉಡುಪಿಯೋಳು. ಸೊ ನಾನು ಒಂದ್ ಸೆಕೆಂಡ್, ಏನೋ ಆಯ್ತು ಇಲ್ಲಿ ನನ್ಗೆ. ನನ್ ಸೊಡ್ಡಿ ಕಾಣಿಸ್ತಿಲ್ಲ. ಒಂದ್ ಸೆಕೆಂಡ್. ಓಕೆ, ಕಾಣಿಸ್ತಾ ಇದೆ ಈಗ. ಸಾರಿ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಕ್ವಾಟ್ಲೆ ಕಿಚನ್ ದ? ಯಾವ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಿದ್ದೀರಾ? ಕ್ವಾಟ್ಲೆ ಕಿಚನ್. ಮ್ಯಾಂಗ್ಳೂರಿಗೆ ಯಾಕೆ ಬರಲ್ಲ ಅಂತ ಕೇಳ್ತೀರಾ? ಬರ್ತೀನಿ ನಾನು ರಜೆನಲ್ಲಿ, ಉಡುಪಿಗೆ ಬರ್ತೀನಿ. ನಾನು ಮೂಲತಃ ಹುಟ್ಟಿ ಬೆಳೆದಿದ್ದೆಲ್ಲ ಉಡುಪಿಲ್ ಆದ್ರಿಂದ ಅವಾಗ ಉಡುಪಿನಲ್ಲಿ ಬರ್ತಾ ಇರ್ತೀನಿ. ಮ್ಯಾಂಗ್ಳೂರಿಗೆ ಹಂಗೆ ದಾರಿನಲ್ಲಿ ಮ್ಯಾಂಗ್ಳೂರ್ ಆಗಿ ಉಡುಪಿಗೆ ಬರ್ತೀನಿ. ಹೌ ಮಚ್ ಏಜ್ ವಿ ಶುಡ್ ಗೋ ಫಾರ್ ಬಿಗ್ ಬಾಸ್? ಪ್ಲೀಸ್ ಟೆಲ್ ಮಿ. ಅದು ಬಿಗ್ ಬಾಸ್ ಇದು ನೋಡಿ. ನಾನು ಕ್ವಾಟ್ಲೆ ಕಿಚನ್ ಬಗ್ಗೆ ಮಾತಾಡಲಿಕ್ಕೆ ಬಂದಿರೋದು. ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಅಡ್ಮಿನ್ ಇದಾರಲ್ಲ, ಅವ್ರು ಅವಾಗ ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಹಾಕ್ತಿರ್ತಾರೆ. ಅದನ್ನ ನೋಡಿ, ಕಲರ್ಸ್ ಕನ್ನಡ ಪೇಜ್ ಅನ್ನ ತಪ್ಪದೇ ಫಾಲೋ ಮಾಡಿ. ನಿಮ್ಗೆ ಎಲ್ಲಾ ಅಪ್ಡೇಟ್ಸ್ ಸಿಗುತ್ತೆ. ಅಂಡ್ ಅಫ್ ಕೋರ್ಸ್ ಕಲರ್ಸ್ ಕನ್ನಡ ನೋಡ್ತಾ ಇರಿ, ಅಲ್ಲಿನೂ ಬರ್ತಾ ಇರತ್ತೆ. ಸೊ ಅಲ್ಲಿಂದ ನಿಮ್ಗೆ ಬಿಗ್ ಬಾಸ್ ಬಗ್ಗೆ ಗೊತ್ತಾಗತ್ತೆ. ಹಾಗೆ ಮತ್ತೆ ಅಫ್ಕೋರ್ಸ್ ಹೌಸ್ ದ ಎಕ್ಸ್ಪೀರಿಯನ್ಸ್ ಇನ್ ಕ್ವಾಟ್ಲೆ ಕಿಚನ್? ಇಟ್ಸ್ ಬೀನ್ ಅಮೇಸಿಂಗ್. ಹೆಂಗಿರುತ್ತೋ ಅಂತ ಎಲ್ಲ ಫಸ್ಟ್ ತುಂಬಾ ಟೆನ್ಷನ್ ಇತ್ತು, ಆಯ್ತಾ. ಬಿಕಾಸ್ ನಾವು ಮನೆಯಲ್ಲಿ ಅಡ್ಗೆ ಮಾಡ್ಬೇಕಾದ್ರೆ ಹಿಂಗೆ ಅಡ್ಗೆ ಮಾಡ್ಬಿಡ್ತೀವಿ. ಬಟ್ ಅಲ್ಲಿ ಕ್ವಾಟ್ಲ್ಗಳು ಕಾಟ ತಟ್ಕೊಂಡು ಹೇಗೆ ಅಡಿಗೆ ಮಾಡೋದು ಅಂತ ತುಂಬಾ ಟೆನ್ಷನ್ ಇತ್ತು. ಬಟ್ ಇಟ್ಸ್ ಅ ಫನ್. ತುಂಬಾ ಮಜಾ ಆಗತ್ತೆ ರೀ. ಅಲ್ಲೆಲ್ಲ ಕ್ವಾಟ್ಲೆಗಳು ಏನೇನು ಕೆಲವು ಸರಿ ಅಡಿಗೆ ಮಾಡ್ತಾ ಇರ್ತೀವಿ, ಅವ್ರು ಏನೋ ಅಂದ್ಬಿಡ್ತಾರೆ, ಏನ್ ಹಾಕ್ಬೇಕು ಅಂತ ಮರ್ತೋಗತ್ತೆ. ಬಟ್ ಇಲ್ಲಿ ನಗು ಬರುತ್ತೆ. ಈ ವಾರ ಬರೋ ಒಂದ್ ಎಪಿಸೋಡ್ ಅಲ್ಲಿ ನೋಡಿ ನೀವು, ನನ್ಗೆ ಯಾರು ಕ್ವಾಟ್ಲೆ ಕೊಡ್ತಾರೆ ಅಂತ ನೀವು ನೋಡಿ ಗೊತ್ತಾಗುತ್ತೆ ಎಷ್ಟು ಕ್ವಾಟ್ಲೆ ಕೊಟ್ಟಿದ್ದಾರೆ. ಹಾಗೆ. ಬಟ್ ಇಟ್ಸ್ ಅ ಫನ್ ಎಕ್ಸ್ಪೀರಿಯನ್ಸ್. ನಾನು ಆಕ್ಚುಲಿ ಇನ್ಫ್ಯಾಕ್ಟ್ ಎಪಿಸೋಡ್ ಬಂದ್ಮೇಲೆ ನನ್ನ ಮಗಳ ಜೊತೆ ಕುತ್ಕೊಂಡು ನೋಡ್ತಾ ಇದ್ದೆ. ಆರ್ಯಂಗಂತೂ ತುಂಬಾನೇ ಖುಷಿ, ನಕ್ಕು ಬಿದ್ದು ನಗ್ತಾ ಇರ್ತಾಳೆ. ಸೊ ನೀವು ಕ್ವಾಟ್ಲೆ ಕಿಚನ್ ಇನ್ನೂ ನೋಡ್ತಾ ಇಲ್ಲ ಅಂತ ಆದ್ರೆ ದಯವಿಟ್ಟು ನೋಡಿ. ಎಂಚವಲ್ಲರು ಮ್ಯಾಮ್, ಯಾರು ಹುಷಾರಲ್ಲ ಈ ಎಂಚವಲ್ಲರು. ನಮ್ಮ ಮಂಗ್ಳೂರ್ನವರೆಲ್ಲ ತುಳುನಲ್ಲಿ ಮಾತಾಡಕ್ ಶುರು ಮಾಡಿದ್ದಾರೆ. ಸೊ ಹಾಗೆ. ಬಟ್ ನಾನು ತುಳುನಲ್ಲೇ ಸಂಭಾಷಣೆ ಮಾಡಿದ್ರೆ ಬಾಕಿಯವರಿಗೆ ಪಾಪ ಅರ್ಥ ಆಗ್ಬೇಕಲ್ಲ, ಆಗುದಿಲ್ಲ. ಸೊ ಅದಕ್ಕೆ ನಾವು ಈ ಕನ್ನಡದಲ್ಲೇ ಮಾತಾಡುವ. ಯಾನ್ ಹುಷಾರುಲ್ಲೇ. ಥ್ಯಾಂಕ್ ಯು. ಕಾಪಿ ಅಂಡ್ ಮನಸ್ಸಂಡು ಪೂರ ಅಂಡ್ ಎಸ್ ಏನ್ ಬೇರೆ ಏನು. ಸೊ ಕರಿಬಸಪ್ಪ ಅವ್ರು ಎಲ್ಲಿ ಹೋದ್ರು ಅಂತ ಅಲ್ಲಿ ತುಂಬಾ ಥ್ಯಾಂಕ್ ಯು. ತುಂಬಾ ನಾನು ಸೊಗಸಾಗಿ ಮಾತಾಡಿದೀನಿ ಅಂತೆ. ಥ್ಯಾಂಕ್ ಯು ಸೋ ಮಚ್. ನೀವು ಅಡಿಗೆ ಮಾಡುವಾಗ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತೀರಾ. ಥ್ಯಾಂಕ್ ಯು. ಅಲ್ಲಿ ನೀವು ತುಂಬಾ ಸೊಗಸಾಗಿ ಮಾತಾಡ್ತೀರಾ. ಎಷ್ಟು ಚಂದ ಸುಂದರವಾಗಿ ಕನ್ನಡದಲ್ಲಿ ಹೀಗೆಲ್ಲ ಕಮೆಂಟ್ ಹಾಕಿದ್ರೆ ನಮ್ಮ ಹೃದಯ ಫುಲ್ ಖುಷಿಯಾಗಿ ಹೋಗುತ್ತೆ. ಮ್ಯಾಮ್ ಕಾಲ್ ಯುವರ್ ಡಾಟರ್. ಅವಳು ನಾನ್ ಕಾಲ್ ಮಾಡ್ದಾಗೆಲ್ಲ ಅಷ್ಟು ಸುಲಭದಲ್ಲಿ ಬಂದ್ಬಿಟ್ರೆ ಆರ್ಯ. ಓಕೆ, ಅವಳು ಕಾಲ್ ಮಾಡಿದೀನಿ, ಬಂದ್ರೆ ಬರ್ತಾಳೆ ಬಿಡಿ, ಇಲ್ಲಾದ್ರೆ ಇಲ್ಲ. ಸೊ ಇದು ಕ್ವಾಟ್ಲೆ ಕಿಚನ್ ಅಲ್ಲಿ ಓಕೆ. ಕರಿಬಸಪ್ಪ ಅವರು ಇನ್ನ ಬಂದಿಲ್ಲ. ಸೊ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಹನುಮಂತು ಬಗ್ಗೆ ಹೇಳಿ. ಹನುಮಂತು ಆ ಕ್ವಾಟ್ಲೆ ಲಾಸ್ಟ್ ವೀಕ್ ಹನುಮಂತ್ ಅವರು ನನ್ ಕ್ವಾಟ್ಲೆ ಆಗಿದ್ರು. ಅಲ್ಲಿ ನಾವು ಅಡಿಗೆ ಶುರು ಮಾಡಿದ ತಕ್ಷಣ ಅಕ್ಕ ಉಚ್ಚಿ ಬರ್ತೈತ್ಲೆ ಅಂತ ಶುರು ಮಾಡ್ಕೊಂಡ್ಬಿಟ್ರು. ನಾನು ಅವ್ರು ಸುಮ್ನೆ ತಮಾಷೆಗೆ ಅಂತಿದ್ದಾರೆ ಅನ್ಕೊಂಡಿದ್ರೆ ಆಕ್ಚುಲಿ ಬಿಟ್ರೆ ಬರ್ತಾ ಇತ್ತಂತೆ ಅವ್ರಿಗೆ. ಸೊ ಅದನ್ನ ಕಟ್ಕೊಂಡು ಹೆಂಗೆಂಗೋ ನಾನು ಅವ್ರನ್ನ ಎತ್ಕೊಂಡೆಲ್ಲ ಹೋದೆ. ನೋಡಿದ್ರ ನೀವು, ನಾನು ಐ ಹ್ಯಾಡ್ ಟು ಕ್ಯಾರಿ ಹಿಮ್. ಅವ್ರನ್ನ ಮತ್ತೆ ನನ್ನ ಹಿಂಗ್ ಅಳಿಸ್ಬಿಟ್ಟಿದ್ರು ವೆಲ್ಕ್ರೋ ಹಾಕ್ಬಿಟ್ಟು. ಮತ್ತೇನ್ ಮಾಡೋದು, ನಾನು ಹನುಮಂತವ್ರನ್ನ ಹಿಂಗ್ ಹಿಡ್ಕೊಂಡು ಸುಯಿ ಅಂತ ಹೋದೆ ಪ್ಯಾಂಟ್ರಿಗೆ. ಸೊ ಅವ್ರು ಸ್ವಲ್ಪ ಲೈಟ್ ವೇಟ್, ಐ ಮೀನ್ ನನ್ಗೆ ಲೈಟ್ ವೇಟ್. ಸೊ ಮಜಾ ಆಯ್ತು. ಅವ್ರುನು ತುಂಬಾ ಸ್ವೀಟ್ ಕೂಡ. ಸೊ ಟೇಸ್ಟ್ ಎಲ್ಲ ಮಾಡಿ ಹೇಳ್ತಾ ಇದ್ರು, ಹೇಗಿದೆ ಅಕ್ಕ, ಸಕತ್ತಾಗಿದ್ದೆಲೆ ಅಕ್ಕ ಅಂತ. ಆಮೇಲೆ ಹಾಡ್ ಹೇಳ್ಲೆ ಅಕ್ಕ, ಅದು ಇದು ಅಂತ ಕ್ವಾಟ್ಲೆ ಡಾನ್ಸ್ ಮಾಡಿಸಿ ಹಾಡ್ಸಿ ಎಲ್ಲಾ ಮಾಡಿದ್ದಾರೆ. ಸೊ ಗಿಲ್ಲಿ ಕರ್ಸಿ ಕ್ವಾಟ್ಲೆ ಕಿಚನ್ಗೆ ಓಕೆ, ನಾನ್ ಹೇಳ್ತೀನಿ ಅವ್ರಿಗೆ ಗಿಲ್ಲಿನ ಕರ್ಸಿ ಅಂತ. ನೋಡ ಕರ್ಸ್ಬಹುದೇನೋ. ಆಮೇಲೆ ಹಾಯ್ ಅಕ್ಕ ಅಂತಿದ್ದೀರಾ ಎಲ್ರು. ಹಾಯ್. ಸೊ ಕ್ವಾಟ್ಲೆ ಕಿಚನ್ ಎವ್ರಿ ಸ್ಯಾಟರ್ಡೇ ಸಂಡೇ 9 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಬರ್ತಿದೆ. ತಪ್ಪದೆ ನೋಡಿ. ಇದರಲ್ಲಿ
ಕುಕ್ಸ್ ಗಳಾಗಿ ನಿಮ್ಮ ಫೇವ್ರೇಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ರಕ್ಷಿತಾ ಇದ್ದಾರೆ, ನಮ್ಮ ಮಂಗಳೂರಿನವರು. ಆಮೇಲೆ ಸೂರಜ್ ಅವರಿದ್ದಾರೆ, ಹಾಡ್ತರು ಒಬ್ಬ, ಅವ್ರು ನನ್ ಸಂಡೇ ಎಪಿಸೋಡ್ ಅಲ್ಲಿ ಇರೋದು. ಆಮೇಲೆ ಅಫ್ಕೋರ್ಸ್ ಓಂ ಪ್ರಕಾಶ್ ಸರ್ ಇದ್ದಾರೆ, ಆಮೇಲೆ ಮೇಘ ಅವರಿದ್ದಾರೆ, ಸಮೀಕ್ಷಾ ಅವರಿದ್ದಾರೆ, ಕಾವ್ಯ ಅವರಿದ್ದಾರೆ, ತಾಂಡವ್ ಅವರಿದ್ದಾರೆ, ಆಮೇಲೆ ನಾನಿದ್ದೀನಿ, ಆಮೇಲೆ ಸುಮಾರು ಜನ ಇದ್ದಾರೆ. ಸೊ ಎಲ್ರು ಇದ್ದಾರೆ. ಕುಕ್ಸ್ ಇಷ್ಟ ಆದ್ರೆ ಕ್ವಾಟ್ಲೇನಲ್ಲಿ ಅಪ್ಪ ಸೂರಜ್ ಇದ್ದಾರೆ, ಆಮೇಲೆ ನಮ್ಮ ವೆರಿ ಫೇಮಸ್ ತುಕಾಲಿ ಸರ್ ಇದ್ದಾರೆ, ತುಕಾಲಿ ಅವರು, ಆಮೇಲೆ ಆಮೇಲೆ ಯಾರು ಇವರು ಅಮೃತಾ, ಪ್ರಿಟಿ ಅಮೃತಾ, ಪ್ರಿಟಿ ಆಶಯ, ಆಮೇಲೆ ಪ್ರಿಟಿ ಪ್ರಿಯಾಂಕಾ. ಸೊ ಕಣ್ಣಿಗೆ ಹಬ್ಬ ಅಂತ ಆಗುವಂತಹ ಬ್ಯೂಟಿಫುಲ್ ಕ್ವಾಟ್ಲೆಗಳು ಇದ್ದಾರೆ. ಸೊ ತರಲೆ ಕ್ವಾಟ್ಲೆಗಳು ಇದ್ದಾರೆ, ಎಲ್ರು ಇದ್ದಾರೆ. ಸೊ ದಯವಿಟ್ಟು ತಪ್ಪದೆ ನೋಡಿ ಸ್ಯಾಟರ್ಡೆ ಸಂಡೇ 9 PM ಆನ್ವರ್ಡ್ಸ್ ಕ್ವಾಟ್ಲೆ ಕಿಚನ್. ರಕ್ಷಿತಾ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ರಕ್ಷಿತಾ ಸ್ಯಾಟರ್ಡೆ ಇದ್ರಲ್ಲಿರೋದು, ಶೋ ನಲ್ಲಿ ಇರೋದು, ನಾನ್ ಸಂಡೇ ನಲ್ಲಿ ಬರೋದು. ನನ್ಗೆ ರಕ್ಷಿತನಿಗೆ ಜಾಸ್ತಿ ಸಿಗಲ್ಲ ನಾವು, ಆಯ್ತಾ. ಬಟ್ ವಾಟ್ ಎವರ್ ಲಿಟಲ್ ಇಂಟ್ರಾಕ್ಷನ್ ಆಗಿದೆಯಾ, ಶಿ ಇಸ್ ವೆರಿ ಸ್ವೀಟ್. ತುಂಬಾ ಮಜಾ ಇತ್ತು ನನ್ಗೂ ಅವಳು ನಾನು ತುಳುನಲ್ಲೇ ಮಾತಾಡೋದಕ್ಕೆ. ಹಾಯ್ ಕರಿಬಸಪ್ಪ ಸರ್, ಹೇಗಿದ್ದೀರಿ? ಏನ್ ಹಿಂಗೆಲ್ಲ ಫುಲ್ ಮಿಂಚಿಂಗ್. ಕರಿಬಸಪ್ಪ ಸರ್ ಹೇಗಿದ್ದೀರಾ? ಕೇಳಿಸ್ತಿದ್ಯಾ ಕರಿಬಸಪ್ಪ ಸರ್? ಇಲ್ಲ, ವಾಯ್ಸ್ ಕೇಳಿಸ್ತಿಲ್ಲ ನಿಮ್ದು. ವಾಲ್ಯೂಮ್ ನೋಡಿ, ಮ್ಯೂಟ್ ಮಾಡಿದೀರಾ ನೋಡಿ. ಹಲೋ, ಕೇಳಿಸ್ತಿಲ್ಲ. ಕನ್ನಡಕ ತೆಗ್ದ್ರು ಕೇಳಿಸ್ತಿಲ್ಲ, ವಾಯ್ಸ್ ಕೇಳಿಸ್ತಿಲ್ಲ ಕರಿಬಸಪ್ಪ ಸರ್. ಇಲ್ಲಿ ಕೇಳೋಣ. ನಿಮ್ಗೆ ಕೇಳಿಸ್ತಿದ್ಯಾ ಕರಿಬಸಪ್ಪ ಸರ್ ಮಾತಾಡ್ತಾ ಇರೋದು? ಅಲ್ಲಿ ಜನರನ್ನ ಕೇಳೋಣ. ನಾನ್ ಹೇಳೋದ್ ಕೇಳಿಸ್ತಿದ್ಯಾ ನಿಮ್ಗೆ? ನಾನ್ ಮಾತಾಡೋದ್ ಕೇಳಿಸ್ತಿದ್ಯಾ ನಿಮ್ಗೆ? ಇಲ್ವಾ? ಇವತ್ತೇನೋ ತುಂಬಾ ಟೆಕ್ನಿಕಲ್ ಡಿಫಿಕಲ್ಟೀಸ್. ಹಾಯ್ ಸರ್, ಹಾಯ್ ಅಂತಿದ್ದಾರೆ. ದಯವಿಟ್ಟು ನಿಮ್ಗೆ ಕರಿಬಸಪ್ಪ ಸರ್ ಮಾತಾಡೋದ್ ಕೇಳಿಸ್ತಾ ಇದ್ಯಾ ಅಂತ ಇಲ್ಲಿ ಕಮೆಂಟ್ಸ್ ಅಲ್ಲಿ ಹಾಕಿ ಪ್ಲೀಸ್. ನೋ, ಕೇಳಿಸ್ತಿಲ್ಲ. ಎಸ್, ಕೆಲವ್ರು ಎಸ್ ಅಂತಿದ್ದಾರೆ, ಕೆಲವ್ರು ನೋ ಅಂತಿದ್ದಾರೆ. ನಾನ್ ಮಾತಾಡೋದ್ ಕೇಳಿಸ್ತಿದೆ, ಹೌದು. ಕರಿಬಸಪ್ಪ ಸರ್ ಮಾತಾಡೋದ್ ಕೇಳಿಸ್ತಿದ್ಯಾ? ನೋ, ಕೇಳಿಸ್ತಿಲ್ಲ ಕರಿಬಸಪ್ಪ ಸರ್, ಕೇಳಿಸ್ತಿಲ್ಲ. ಇವತ್ತು ಏನೋ ತುಂಬಾನೇ ಟೆಕ್ನಿಕಲ್ ಡಿಫಿಕಲ್ಟೀಸ್, ಉಪದ್ರ ಇದೆ. ಯಾಕೆ ಅಂತ ಲೈವ್ ಬರಕ್ಕೆ 4 ಗಂಟೆಗೆ ಬರ್ಬೇಕಾಗಿದ್ದು 4:45 ಆಗಿದೆ. ಈಗ ಕರಿಬಸಪ್ಪ ಸರ್ ಬಂದಿದ್ದಾರೆ, ಬಟ್ ಮಾತಾಡೋದು ಇರೋದು ಕೇಳಿಸ್ತಿಲ್ಲ. ಓಕೆ, ಅವರು ಪುನಃ ರೀಜಾಯ್ನ್ ಆಗ್ತಾರೆ. ಅಲ್ಲಿ ತನಕ ನಾನು ನೀವು ಮಾತಾಡೋಣ ಬನ್ನಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಯಾವ ಎಪಿಸೋಡ್ ಇಷ್ಟ ಆಯ್ತು? ಯಾವ ಕ್ವಿಝಿನ್, ಯಾರ್ದು ಅಡಿಗೆ ಇಷ್ಟ ಆಯ್ತು? ಆಮೇಲೆ ಯಾರು ನಿಮ್ ಫೇವ್ರೇಟ್ ಕ್ವಾಟ್ಲೆ ಯಾರು ಹೇಳಿ? ನನ್ನ ಫೇವ್ರೇಟ್ ಕ್ವಾಟ್ಲೆ ಅಫ್ಕೋರ್ಸ್ ಕರಿಬಸಪ್ಪ ಸರ್, ಮತ್ತೆ ಹನುಮಂತು. ಐ ರಿಯಲಿ ಲೈಕ್ ಹನುಮಂತು ಅವರು ಉಪದ್ರ ಕೊಟ್ಟಿಲ್ಲ. ನಂಗೆ ಸ್ವಲ್ಪ ಜಾಸ್ತಿನೇ ಉಪದ್ರ ಕೊಡೋದು ತುಕಾಲಿ ಸರ್ ಅನ್ಸತ್ತೆ. ಅವ್ರ ಕ್ವಾಟ್ಲೆಗೆ ಅವರು ಕುಕ್ಕಿಗೆ ಉಪದ್ರ ಕೊಡೋದಲ್ದೆ, ನಾವ್ ಕುಕ್ ಮಾಡ್ತಾ ಇದ್ರೆ ನಮ್ ಟೇಬಲ್ ಬಂದು ಉಪದ್ರ ಕೊಡ್ತಾರೆ. ಅಷ್ಟು ಉಪದ್ರ ಕೊಡ್ತಾರೆ ತುಕಾಲಿ ಸರ್. ಈಸ್ ಅನ್ ಅಮೇಸಿಂಗ್ ಕ್ವಾಟ್ಲೆ, ಬಟ್ ತುಂಬಾ ಡೇಂಜರಸ್. ಅವ್ರು ಮಾತಾಡೋದ್ ಕೇಳಿಸ್ತಿಲ್ಲ. ಹೌದು ಸರ್, ಕರಿಬಸಪ್ಪ ಸರ್ ವಾಪಸ್ ಬರ್ತಾರೆ. ಹನುಮಂತನು ಸಖತ್ತಾಗಿದ್ದಾರೆ. ಈಸ್ ಅ ಸ್ವೀಟ್ ಕ್ವಾಟ್ಲೆ ಕೊಡ್ತಾರೆ, ಬಟ್ ತುಂಬಾ. ನಾನು ಒಂದ್ಸರಿ ಅಂತೂ ಮೊನ್ನೆ, ಈಗ ಮುಂದೆ ಬರೋ ಎಪಿಸೋಡ್ ಅಲ್ಲಿ ನೋಡಿ, ಅವರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಫ್ಕೋರ್ಸ್ ಹನುಮಂತು ಇಸ್ ಅ ಸ್ವೀಟ್ ಹಾರ್ಟ್, ಕರಿಬಸಪ್ಪ ಇಸ್ ಅ ಸ್ವೀಟ್ ಹಾರ್ಟ್, ತುಕಾಲಿ ಅವರು ಸ್ವೀಟ್ ಹಾರ್ಟೇ, ಬಟ್ ತುಂಬಾ ಉಪದ್ರ ಕೊಡ್ತಾರೆ. ಅವ್ರ ಕ್ವಾಟ್ಲೆ ಕೆಲಸ ಸಖತ್ತಾಗಿ ಮಾಡ್ತಾರೆ. ಅಮೃತಾ ಇಸ್ ಒನ್ ಕ್ಯೂಟ್ ಪರ್ಸನ್, ಸೊ ಅಮೃತಾ ಇಸ್ ಆಲ್ಸೋ ಫೈನ್. ಆಮೇಲೆ ಯಾರು, ವಾಣಿ ಅವ್ರು ಇದಾರಲ್ಲ, ಅಫ್ಕೋರ್ಸ್ ವಾಣಿಯವರಂತೂ ಬರೀ ಸೂರಜ್ ಅಂತಿರ್ತಾರೆ. ಅವ್ರಿಗೆ ಮೊನ್ನೆ ಸೂರಜ್ ಸಿಕ್ಕಿದ್ದೆ ಖುಷಿ ನೋಡಿ. ಈ ವಾರ ಸೂರಜ್ ಸಿಗ್ತಾರೆ ಅವ್ರಿಗೆ ಕ್ವಾಟ್ಲೆ ಆಗಿ. ಸೊ ಫುಲ್ ಖುಷಿಯಾಗಿದ್ದಾರೆ. ಕರಿಬಸಪ್ಪ ಸರ್ ಮಾತಾಡಿ. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ಕೇಳಿಸ್ತಿದೆ. ನಮಸ್ಕಾರ ಕರಿಬಸಪ್ಪ ಸರ್, ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್. ಹೌದಾ, ಗುಡ್. ಇವತ್ತೇನೋ ತುಂಬಾ ಉಪದ್ರ ಇತ್ತು ಅನ್ಸತ್ತೆ. ಏನ್ ಟೆಕ್ನಿಕಲ್ ಡಿಫಿಕಲ್ಟೀಸ್ ಅಲ್ಲಿ 4 ಗಂಟೆಗೆ ಹೋಗ್ಬೇಕಾಗಿದೆ, ಈಗ 5 ಗಂಟೆಗೆ ಲೈವ್ ಹೋಗಿದೀವಿ ನಾವು. ಹೌದು, 5 ಗಂಟೆ ಇದೆ. ಆಯ್ತಾ ಸರ್, ವರ್ಕೌಟ್ ಎಲ್ಲ ಆಯ್ತಾ? ವರ್ಕೌಟ್ಸ್ ಎಲ್ಲ ಆಯ್ತು ಮೇಡಮ್. ಹೆಂಗೆ ಈಗ ಎಲ್ಲ ರೆಸ್ಪಾನ್ಸ್ ಎಲ್ಲ ಹೆಂಗಿದೆ? ಈಗ ಮೊನ್ನೆ ತನ ವಿನ್ ಆಗಿದ್ದೀರಾ? ನನ್ಗಂತೂ ತುಂಬಾ ಖುಷಿ ಆಗ್ತದೆ. ಎಲ್ರು 2 ಸರಿ ವಿನ್ ಆಗಿದ್ರು. ಕುಕ್ ಆಫ್ ದ ಡೇ ಹ್ಯಾಟ್ರಿಕ್ ಸಿಗತ್ತಾ ಅಂತ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೋಡಿ, ನನ್ಗೆ ಹ್ಯಾಟ್ರಿಕ್ ಕುಕ್ ಆಫ್ ದ ಡೇ ಸಿಗತ್ತೋ ಇಲ್ವೋ ಅಂತ ಈ ಸಂಡೇ ಎಪಿಸೋಡ್ ನೋಡಿ, ಸ್ಯಾಟರ್ಡೆ ಸಂಡೇ ಎಪಿಸೋಡ್ 2 ಎಪಿಸೋಡ್ ನೋಡಿ. ಕರಿಬಸಪ್ಪ ಸರ್ ಸಖತ್ತಾಗಿತ್ತು. ನಂದು ನಿಮ್ದು ಪೇರಿಂಗ್ ಜನರಿಗೆ ತುಂಬಾ ಇಷ್ಟ ಆಗಿದೆ. ನೀವು ತುಂಬಾ ಕ್ಯೂಟ್ ಕ್ವಾಟ್ಲೆ ಅಂತ ಎಲ್ರಿಗೂ ಭಾರಿ ಖುಷಿ ಆಗಿದೆ. ಕರಿಬಸಪ್ಪ ಸರ್ ಫೈರ್ ಅಂತೆ, ಫೈರ್. ನನ್ಗೂ ಎಲ್ಲ ಮೆಸೇಜ್ ಹಾಕ್ತಿದ್ದಾರೆ, ಈಸ್ ಅಮೇಸಿಂಗ್ ಅಂತ. ಸಾರಿ ಸರ್, ನಾನು ಅಲ್ಲಿ ಗುದ್ದೋದು ಒದಿಯೋದು ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಮತ್ತೆ ಶೋ.
ಇಲ್ಲ ಮೇಡಮ್, ಏನಂತಂದ್ರೆ ಈಗ ಅಲ್ಲಿ ನೀವು ಅಡಿಗೆ ಮಾಡುವಾಗ ಈ ಕ್ವಾಟ್ಲೆ ಅಂತ ಬಂದಾಗ ನಿಮ್ ಕೆಲಸ ನೀವು ಮಾಡ್ತಾ ಇದ್ದೀರಾ. ಸೊ ಕರೆಕ್ಟ್ ನಮ್ ಕೆಲಸ ನಾವು ಮಾಡ್ತಾ ಇದೀವಿ. ಸೊ ಕರೆಕ್ಟ್. ಕೆಲಸ ಅಂತ ಬಂದಾಗ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡಿ ನೀವು. ಆಯ್ತು ಸರ್, ಲವ್ ಯು, ಅಮೇಝಿಂಗ್. ಅಲ್ಲೋ ಟೈಗರ್ ಬಂತು, ಟೈಗರ್ ಅಂತೆ ನೋಡಿ ಮೊನ್ನೆ ಹೇಗೆ ಆ ಟೈಗರ್ ಇಂಪ್ರೆಷನ್ ಮಾಡಿ ತೋರಿಸಿ ಸರ್ ಇನ್ನೊಂದ್ಸರಿ ಪ್ಲೀಸ್. ಟೈಗರ್ ಬಂತು, ಟೈಗರ್. ಯಾವ ಊರ್ ಟೈಗರ್? ದಾವಣಗೆರೆ ಟೈಗರ್. ಇಲ್ಲಿಗೆ ಯಾಕೆ ಬಂತು? ಕ್ವಾಟ್ಲೆ ಕಿಚನ್ ಅಲ್ಲಿ ನಿಮ್ನೆಲ್ಲ ರಂಜಿಸೋದಕ್ಕೆ, ನಿಮ್ಮಿಂದ ಆಶೀರ್ವಾದ ಪಡೆಯೋದಕ್ಕೆ ಬಂದಿದೆ ದಾವಣಗೆರೆ ಟೈಗರ್. ಪ್ರತಿಯೊಬ್ರು ನೋಡ್ರಿ ಕ್ವಾಟ್ಲೆ ಕಿಚನ್ ಸೀಸನ್ 2. ಇವಾಗ ನಾವಿಬ್ರು ಲೈವ್ ಬಂದಿದೀವಿ, ಪುನೀತ್ ಮೇಡಮ್ ಮತ್ತೆ ಕರಿಬಸಪ್ಪ. ಪ್ರತಿಯೊಬ್ರು ನೋಡ್ರಿ. ಕರೆಕ್ಟ್. ನಮ್- ನಮ್ಮ ಕ್ವಾಟ್ಲೆ ಕಿಚನ್ ನೋಡ್ರಿ. ನಿಮ್ಗೆ ಪ್ರತಿಯೊಂದು ನಿಮಗೆ ಒಳ್ಳೊಳ್ಳೆ ಅಡಿಗೆ ರೆಸಿಪಿಗಳು ಮಾಡೋದು, ಒಳ್ಳೊಳ್ಳೆ ಕಾಟಗಳು ನಮ್ಮಂತ ಕ್ವಾಟ್ಲೆ ಕೊಡಲ್ಲ ಬಂದ್ಬಿಟ್ಟು ಅಲ್ಲೆಲ್ಲ ಕ್ವಾಟ್ಲೆ ಕೊಡ್ತಾ ಇರ್ತಾರೆ. ನಿಮ್ಗೆ ಏನೆಲ್ಲ ತಲೆ ಬಿಸಿ ಇರ್ತದೋ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನಿಮಗೆ ಕಂಪ್ಲೀಟ್ ನಿಮ್ಗೆ ಒಳ್ಳೆ ಮನೋರಂಜನೆ, ಒಳ್ಳೆ ಕಾಮಿಡಿ ಕ್ವಾಟ್ಲೆ ಕಿಚನ್ ಅಲ್ಲಿ ಸಿಗ್ತಾ ಇದೆ. ಅದು ನಾನಂತೂ ಭರವಸೆ ಕೊಡ್ತಾ ಇದ್ದೀನಿ. ಯಾರೆಲ್ಲ ಬಹಳ ಜನ ಸ್ವಲ್ಪ ಅನ್ಕೊಂಡಿದ್ರು, ಏನಪ್ಪ ಕರಿಬಸಪ್ಪ ಒಂದ್ ವಾರಕ್ಕೆ ಬಂದ ಬಿಗ್ ಬಾಸ್ ಮನೆಯಿಂದ ಏನು ಮಾಡ್ಲಿಲ್ಲ ಅಂತ. ಸೊ ಅಂತವ್ರು ಯಾರು ಬಹಳ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ರು, ದಯವಿಟ್ಟು ಪ್ರತಿಯೊಬ್ರು ತಪ್ಪದೆ ಯಾರೆಲ್ಲ ನೀವು ಕರಿಬಸಪ್ಪನ ನೋಡ್ಬೇಕಂತ ಬಯಸಿದ್ರು ಅವ್ರೆಲ್ರು ಪ್ರತಿಯೊಬ್ರು ಕ್ವಾಟ್ಲೆ ಕಿಚನ್ ಸೀಸನ್ 2 ನಲ್ಲಿ ಕರಿಬಸಪ್ಪನ ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ತೀನಿ ಈ ಮುಖಾಂತರವಾಗಿ. ಯಾಕಂದ್ರೆ ನಾನು ಮಾಡ್ತಿರೋದು, ನನಗೆ ಕಲರ್ಸ್ ಕನ್ನಡ ಟೀಮ್ ಅವ್ರು ಏನ್ ಕೊಟ್ಟಿದಾರೋ ಆ ಕೆಲಸ ಮಾತ್ರ ಮಾಡ್ತಾ ಇದ್ದೀನಿ. ಅಂದ್ರೆ ಅಲ್ಲಿ ಕ್ವಾಟ್ಲೆ ಕೊಡೋದು ಹಾಗಂತ ಹೇಳ್ಬಿಟ್ಟು ನಾನು ರಿಯಲ್ ಲೈಫ್ ಅಲ್ಲಿ ಕ್ವಾಟ್ಲೆ ಇಲ್ಲ, ಐ ಆಮ್ ಎ ಹೀರೋ. ನಾನು ನಮ್ಮ ಹೆಂಡತಿ ಮಕ್ಕಳಿಗೆ ತಂದೆ, ನಮ್ಮ ಮಿಸಸ್ಗೆ ಗಂಡ, ನಾನು ಮಕ್ಕಳಿಗೆ ತಂದೆ. ಅಲ್ಲಿ ಕೆಲಸ ಅಂತ ಬಂದಾಗ ಕೆಲಸ ಮಾಡ್ಬೇಕಾಗತ್ತೆ ಅಲ್ವಾ? ಕರೆಕ್ಟ್. ಹಂಗಾಗಿ ಓಕೆ, ನನ್ಗೆ ಹೇಳ್ಬೇಕು, ನಾನ್ ಫಸ್ಟ್ ವೀಕ್ ಓಪನಿಂಗ್ ಎಪಿಸೋಡ್ ಅಲ್ಲಿ ಕರಿಬಸಪ್ಪ ಸರ್ ಸ್ವಲ್ಪ ಸೈಲೆಂಟ್ ಆಗಿದ್ರಾಯ್ತಾ. ಸೊ ನಾನು ಅನ್ಕೊಂಡೆ ಕರಿಬಸಪ್ಪ ಸರ್ ಜಾಸ್ತಿ ಕ್ವಾಟ್ಲೆ ಕೊಡ್ತಾರ ಅಂತ. ಬಟ್ ಕುಕಿಂಗ್ ಎಪಿಸೋಡ್ ಅಲ್ಲಿ ಶುರು ಆಯ್ತು ನೋಡಿ, ಅಯ್ಯೋ, ನಾನ್ ಸ್ಟಾಪ್ ಕರಿಬಸಪ್ಪ ಸರ್. ಯಾವುದೇ ಕ್ಯಾರೆಕ್ಟರ್ ಕೊಡ್ಲಿ ಕರಿಬಸಪ್ಪ ಸರ್ಗೆ ಅದನ್ನ ಸಖತ್ತಾಗಿ ಮಾಡ್ತಾರೆ ಅವರು. ಫಸ್ಟ್ ವೀಕ್ ಅಲ್ಲ ಆ ಮಹಾರಾಜ ಕ್ಯಾರೆಕ್ಟರ್, ಅಯ್ಯೋ ತಿಂದಾಕ್ಬಿಟ್ರು. ನೆಕ್ಸ್ಟ್ ವೀಕ್ ಅಲ್ಲಿ ಖೈದಿ ಕ್ಯಾರೆಕ್ಟರ್, ಮೊನ್ನೆ ಇದ್ರಲ್ಲಿ ಟೈಗರ್ ಕ್ಯಾರೆಕ್ಟರ್, ಎಲ್ಲಾ ಕ್ಯಾರೆಕ್ಟರ್ ಅಲ್ಲಿ ಸರ್ ನಿಮ್ಗೆ ಈ ತರನು ಟ್ಯಾಲೆಂಟ್ ಇದೆ ಅಂತ ಜನರಿಗೆ ಈ ಶೋ ಇಂದಲೇ ಗೊತ್ತಾಗ್ತಿರೋದು. ನಿಮ್ಗೆ ಯಾವ ಕ್ಯಾರೆಕ್ಟರ್ ಕೊಟ್ರು ಆ ಕ್ಯಾರೆಕ್ಟರ್ ಅಲ್ಲಿ ಅಷ್ಟು ಸಲೀಸಾಗಿ ಮಾಡ್ತಿರಲ್ಲ ಸರ್, ಹೇಗೆ, ಹೌ? ಸರ್ ಮೇಡಮ್ ನನಗೇನು ಗೊತ್ತಿಲ್ಲ ಮೇಡಮ್. ನಾನು ತುಂಬಾ ಕಂಪ್ಯೂಟರ್ ದಡ್ಡ. ನನಗೇನು ಗೊತ್ತಿಲ್ಲ. ಗೊತ್ತಿಲ್ದಿರೋನ್ನ ತಗೊಂಡೋಗಿ ಕಲರ್ಸ್ ನೋಡೋದವ್ರು ಒಳ್ಳೆ ಪ್ರತಿಭಾವಂತನ ಅಲ್ಲಿ ಮಾಡ್ತಾ ಇದಾರೆ. ಯಾಕಂದ್ರೆ ಒಂದು ಕಲ್ತರ ಶಿಲೆ ನಾನು ಕೆತ್ತಿ ಒಳ್ಳೆ ಪ್ರತಿಭೆ ಮಾಡಿ ಜನಗಳ ಮುಂದೆ ತೋರಿಸ್ತಾ ಇದಾರೆ. ನಾನಂತೂ ಹೇಳ್ತಾ ಇದ್ದೀನಿ, ನಾನು ದೊಡ್ಡ ನಟ ಅಲ್ಲ, ನನಗೇನು ಗೊತ್ತಿಲ್ಲ. ಕಲರ್ಸ್ ಕನ್ನಡದವ್ರು ಏನ್ ಕೊಟ್ಟಿದಾರೋ ಆ ಕೆಲಸ ಮಾತ್ರ ಮಾಡ್ತಾ ಇದ್ದೀನಿ. ಅದು ನೀವು ಮಾಡಿರ್ತಕ್ಕಂಥ ಅಡಿಗೆ ಎಷ್ಟು ರುಚಿ ಇದೆಯೋ ಹಂಗೆ ನಾನ್ ಮಾಡಿರ್ತಕ್ಕಂಥ ಕೆಲವೊಂದು ಪಾತ್ರಗಳು ಜನಗಳಿಗೆ ಇಷ್ಟ ಆದ್ರೆ ನಾನ್ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗಿದೆ ಅಂತ ಹೇಳ್ತೀನಿ ಮೇಡಮ್. ವೆರಿ ಸ್ವೀಟ್, ವೆರಿ ಹಂಬಲ್ ಅಲ್ವಾ ಕರಿಬಸಪ್ಪ ಸರ್. ಎಷ್ಟು ಹೊಗಳಿದ್ರು ಇಲ್ಲ ನಂದು ಏನು ಇಲ್ಲ ಅಂತ ಹೇಳಿ ಬೇರೆಯವ್ರದ್ದೇ ಎಲ್ಲ ಕೊಡುಗೆ, ಕಲರ್ಸ್ ಕನ್ನಡ ಕೊಡುಗೆ ಅಂತ ಹೇಳ್ತಿದ್ದಾರೆ ಸ್ವೀಟ್ ಆಗಿ. ಕರಿಬಸಪ್ಪ ಸರ್, ಅಲ್ಲಿ ಜನರಿಗೆ ಅಡಿಗೆ ನೋಡಕ್ ಮಾತ್ರ ಸಿಗೋದು, ಟೇಸ್ಟ್ ಮಾಡಕ್ ಸಿಗಲ್ಲ. ನಿಮ್ಗೆ ಟೇಸ್ಟ್ ಮಾಡಕ್ ಸಿಗುತ್ತೆ. ಅಡಿಗೆ ಆಕ್ಚುಲಿ ಚೆನ್ನಾಗಿರುತ್ತೆ. ಕೆಲವ್ರು ಕೇಳ್ತಾರೆ ನೀವು ಅಡಿಗೆ ಆಕ್ಚುಲಿ ಚೆನ್ನಾಗಿ ಮಾಡ್ತೀರಾ, ಬಟ್ ಅಥವಾ ಟಿವಿ ಶೋಗೆ ತೋರ್ಸೋದಷ್ಟೇನಾ ಅಂತ. ಸೊ ಹೇಳಿ ಸರ್, ನಿಮ್ಗೆ ಅಡಿಗೆ ಆಕ್ಚುಲಿ ಇತ್ತು ಅಂತ ಅನ್ಸ್ತಾ? ಮೇಡಮ್ ನಾನಂತೂ ಹೇಳ್ತೀನಿ, ನಾನು ಎಗಿದ ತರ ಅನ್ಕೊಂಡಿದ್ದೆ. ಈಗ ಅಡಿಗೆ ಮಾಡುವಾಗ ಏನಪ್ಪಾ ಅರ್ಜೆಂಟ್ ಅಲ್ಲಿ ನಾವು ಬೇರೆ ತೊಂದರೆ ಕೊಡ್ತಾ ಇರ್ತೀವಿ, ಅಡಿಗೆ ಸರಿಯಾಗಿ ಆಗುತ್ತಿಲ್ಲೋ ಇಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ. ಯಾಕಂದ್ರೆ ನೀವೊಂದು ರೆಸಿಪಿ ಚೆನ್ನಾಗ್ ಮಾಡ್ಬೇಕನ್ನೋದು ಒಂದು ನೀವು ಸಾಹಸದಲ್ಲಿ ಕೈ ಹಾಕಿರ್ತೀರಾ. ನಾವು ನಿಮ್ಗೆ ತೊಂದರೆ ಕೊಡ್ತಾ ಇರ್ತೀವಿ. ಅಲ್ಲಿ ಏನಾಗುತ್ತಂದ್ರೆ ನಮ್ ಕೆಲಸ ನಾವ್ ಮಾಡ್ತಾ ಇರ್ತೀವಿ, ನಿಮ್ ಕೆಲಸ ನೀವು ಮಾಡ್ತಾ ಇರ್ತೀವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ ತರ ಇರೋರು ಕ್ವಾಟಿ ಕೊಡೋರು ಉಪ್ಪುನೋ ಖಾರನೋ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಎಲ್ಲಿ ಅಡಿಗೆ ಕೆಟ್ಟೋಗುತ್ತೋ ಅನ್ನೋದು ನಿಮ್ಗೆ ಭಯ ಇರ್ತದೆ. ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ. ಅದೆಲ್ಲ ನಿವಾರಣೆಗೆ ಯಾವಾಗಂದ್ರೆ ನೀವು ಕುಕ್ ಆಫ್ ದ ಡೇ ವಿನ್ ಆದ್ರಲ್ಲ, ಅವತ್ತು ಕೌಶಿಕ್ ಸರ್ ನನಗೆ ಬಂದು ತಿನ್ಸಿದ್ರು ಮೇಡಮ್. ಮೇಡಮ್ ಅವರು ಬಂದು ನನಗೆ ತಿನ್ಸಿದ್ರು ಮೇಡಮ್. ಅದ್ಭುತವಾಗಿತ್ತು ಮೇಡಮ್. ನೀವು ಇಟಲಿ ರೆಸಿಪಿ ಮಾಡಿದ್ರಲ್ಲ, ಸಖತ್ತಾಗಿತ್ತು ಮೇಡಮ್. ಅವತ್ತು ನಾನ್ ಬೇರೆ ಏನು ಸ್ವಲ್ಪ ಡಯಟ್ ಇದೆ. ಸೊ ಅವತ್ತು ಅದನ್ನ ತಿಂದಾಗ ಒಳ್ಳೆ ಎಷ್ಟು ಮಟ್ಟಿಗೆ ಇದಾಯ್ತಂದ್ರೆ ನನಗೆ ಏನೋ ಒಂಥರ ಫ್ಲೇವರ್ ಬರ್ತಾಯ್ತು ಮೇಡಮ್, ಒಂಥರ ಎನರ್ಜಿ. ಯಾಕಂದ್ರೆ ಅದ್ರಲ್ಲಿ ಕಂಟೆಂಟ್ ಏನ್ ಹಾಕಿದ್ರು ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಬಹಳ ಇದಾಯ್ತು ಮೇಡಮ್, ಒಂಥರ ಎನರ್ಜಿ ಬಂತು. ಸೊ ಆಮೇಲೆ ಅನ್ಕೊಂಡೆ ನಾನು, ಇಷ್ಟೊಂದು ಅಡಿಗೆ ಮಾಡೋ ಕಲೆ ಇದೆಯಾ ಇವರಲ್ಲಿ ಅಂತಂದು. ಅಯ್ಯೋ, ಥ್ಯಾಂಕ್ ಯು ಸರ್.
So, ಕರಿಬಸಪ್ಪ ಸರ್ ಹೇಳಿದ್ದಾರೆ ನಾವು ಅಡಿಗೆ ಬರೀ ಶೋಕಿಗ್ ಮಾತ್ರ ಮಾಡ್ತಾ ಇರೋದಲ್ಲ, ಆಕ್ಚುಲಿ ಟೇಸ್ಟಿ ಆಗಿರುತ್ತೆ ಅಂತ. ಸೊ ನಾವು ಮಾಡಿರೋ ಅಡಿಗೆ ರೆಸಿಪೀಸ್ ಅನ್ನು ನಾವು ಕಲರ್ಸ್ ಕನ್ನಡ ಪೇಜ್ ಅಲ್ಲಿ ಹಾಕ್ತಿದೀವಿ. ಸೊ ಕಲರ್ಸ್ ಕನ್ನಡ ಪೇಜ್ ಅನ್ನ ಫಾಲೋ ಮಾಡಿ, ಅಂಡ್ ಅಫ್ ಕೋರ್ಸ್ ಕ್ವಾಟ್ಲೆ ಕಿಚನ್ ಫಾಲೋ ಮಾಡಿ. ಕರಿಬಸಪ್ಪ ಸರ್ ನೆಕ್ಸ್ಟ್ ವೀಕ್ ಯಾವ ಅವತಾರದಲ್ಲಿ ಬರ್ತಾರೆ ಅಂತ ಗೊತ್ತಾಗಕ್ಕೆ. ಸೊ ಹೌದು ಹಾಗೆ ಮತ್ತೆ ನನ್ಗೆ ಈ ವಾರ ಕುಕ್ ಆಫ್ ದ ಡೇ ಸಿಕ್ಕಿದೆ, ಹೋದ್ ವಾರನು ಹೌದು ಕುಕ್ ಆಫ್ ದ ಡೇ ಸಿಕ್ಕಿದೆ. ಹೌದು ಸೊ ಇರ್ಬೇಕಮ್ಮ. ಈ ಮುಂದಿನ ವಾರ ಹ್ಯಾಟ್ರಿಕ್ ಕುಕ್ ಆಫ್ ದ ಡೇ ಸಿಗತ್ತೋ ಇಲ್ವೋ ಅಂತ ಗೊತ್ತಾಗ್ಬೇಕು ಅಂತಾರೆ. ಕ್ವಾಟ್ಲೆ ಕಿಚನ್ ಸೀಸನ್ 2 ಕಲರ್ಸ್ ಕನ್ನಡದಲ್ಲಿ ಸ್ಯಾಟರ್ಡೇ ಸಂಡೇ ತಪ್ಪದೆ ನೋಡಿ. ಅಂಡ್ ಕರಿಬಸಪ್ಪ ಸರ್ ನಿಮ್ಗೆಲ್ರಿಗೂ ಗೊತ್ತಿದೀವೋ ಇಲ್ವೋ ಗೊತ್ತಿಲ್ಲ, ಅವ್ರೊಂಥರ ಲಕ್ಕಿ ಚಾರ್ಮ್ ಆಯ್ತಾ. ಈಗ ಆಗಿರೋ 3 ವಾರದಲ್ಲಿ 2 ಸರಿ ಕುಕ್ ಆಫ್ ದ ಡೇ ಸಿಕ್ಕಿದಾಗ ಕ್ವಾಟ್ಲೆ ಆಗಿದ್ದು ಯಾರು? ಕರಿಬಸಪ್ಪ ಸರ್. ಸೊ ಕರಿಬಸಪ್ಪ ಸರ್ ಇನ್ಮೇಲೆ ಯಾರು ಅಯ್ಯೋ ನನ್ ಕರಿಬಸಪ್ಪ ಸರ್ ಬೇಡಪ್ಪ ಕ್ವಾಟ್ಲೆ ಅಂತ ಹೇಳೋ ಚಾನ್ಸೇ ಇಲ್ಲ, ಬಿಕಾಸ್ ಅವ್ರು ಬಂದ್ರ ಕುಕ್ ಆಫ್ ದ ಡೇ ಸಿಕ್ಕಿದ ಹಾಗೆ ಅಲ್ಲ ಸರ್ ಕರಿಬಸಪ್ಪ ಸರ್? ಮೇಡಮ್ ಹಂಗೆಲ್ಲ ನಾನೇನಂತಂದ್ರೆ ನನ್ನ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನನ್ನ ಕ್ವಾಟ್ಲೇದೇನಿದೆ ಆ ಪಾತ್ರ ನಿರ್ವಹಣೆ ಮಾಡ್ತೀನಿ ನಾನು. ಅದು ಕುಕ್ ಆಫ್ ದ ಡೇ ಸಿಗೋದು ಏನಂತಂದ್ರೆ ಅಲ್ಲಿ ನಮ್ ಕುಕ್ಗಳು ಮಾಡಿರ್ತಕ್ಕಂಥ ರೆಸಿಪಿ ಮೇಲೆ ಹೋಗುತ್ತೆ. ಹ್ಮ್ ಹ್ಮ್ ನಮ್ ಕೆಲ್ಸ ನಾವು ಮಾಡಿರ್ತೀವಿ. ನಿಮ್ಗೆ ಯಾರೇ ಕುಕ್ ಹಾಕಿದ್ರು ಕೂಡ ನಾನು ಅದನ್ನ ಕ್ವಾಟ್ಲೆ ಕೊಡೋದು ನನ್ ಕೆಲ್ಸ. ಆ ಹ್ಮ್ ಪಾತ್ರ ಏನಿದೆ ಆ ಪಾತ್ರನ ನಿರ್ವಹಣೆ ಮಾಡೋದು ನನ್ ಕೆಲ್ಸ. ಸೊ ಹ್ಮ್ ಏನಂದ್ರೆ ಭಗವಂತನ ಪ್ರೇರಣೆ ನೀವು ಮಾಡಿರ್ತಕ್ಕಂತ ಒಂದು ಅಡಿಗೆ ಚೆನ್ನಾಗಿ ಬಂದಾಗ ಹಾ ಅಲ್ಲಿ ಅಲ್ಲಿ ನಮ್ಮ ಕೌಶಿಕ್ ಸಾರು ಮತ್ತೆ ಮೇಘನ ಮೇಘನಾ. ರಾಜ್ಕುಮಾರ್ ಅವರು ಅಲ್ಲಿ ನೋಡ್ಬಿಟ್ಟು ಅಲ್ಲಿ ನಿರ್ಧಾರ ಮಾಡೋದು. ಈಗ ನಂದು ಅದೃಷ್ಟ ಅಂತಂದು ನಾನು ಹೇಳಲ್ಲ, ಅದು ನಿಮ್ಮ ದೊಡ್ಡ ಗುಣ ಮೇಡಮ್. ನೀವು ಹೌದು, ಹೇಳ್ತಕ್ಕಂತ ಒಂದು ದೊಡ್ಡ ಗುಣ. ಕೆಲವೊಂದ್ಸರಿ ಹೆಂಗ್ ಗೊತ್ತಾ, ಲೈಫ್ ಅಲ್ಲಿ ನಾವ್ ಎಷ್ಟೇ ಎಫರ್ಟ್ ಹಾಕಿದ್ರು ಒಂದ್ ಲಕ್ ಇಲ್ಲ ಅಂದ್ರೆ ಅದ್ ವರ್ಕ್ ಆಗಲ್ಲ. ಆ ಲಕ್ ಫ್ಯಾಕ್ಟರ್ ಒಂದ್ ಹಿಂಗೆ ಉಪ್ಪು, ಈಗ ಅಡಿಗೆ ಎಲ್ಲ ಸಕದಾಗಿದ್ರು ಉಪ್ಪು ಸರಿಯಾಗಿ ಬಿದ್ದಿಲ್ಲ ಅಂದ್ರೆ ಆಗುತ್ತಲ್ಲ, ಹಾಗೆ ಆ ಲಕ್ ಫ್ಯಾಕ್ಟರ್, ಉಪ್ಪಿನ ಫ್ಯಾಕ್ಟರ್ ಕರಿಬಸಪ್ಪ ಸರ್. ಹಂಗಾಗಿ ಕರಿಬಸಪ್ಪ ಸರ್ ಇದ್ರೆ ಒಂದು ಗೋಲ್ಡನ್ ಏಪ್ರಿಲ್ ಬರೋ ಚಾನ್ಸಸ್ ಜಾಸ್ತಿ ಅಂತ ಅನ್ಸುತ್ತೆ. ಅಂಡ್ ಆಫ್ ಕೋರ್ಸ್ ನಮ್ಮ ಜಡ್ಜಸ್ ಬಗ್ಗೆ ಮಾತಾಡ್ಬೇಕು, ಕೌಶಿಕ್ ಸರ್ ಅಂಡ್ ಮೇಘನಾ ಮ್ಯಾಮ್. ಮೇಘನಾ ಮ್ಯಾಮ್ ಇಸ್ ಸೋ ಸ್ವೀಟ್. ಅವ್ರಂತೂ ಅಯ್ಯೋ ನನ್ ಬಂದ್ ಹಗ್ಗೆಲ್ಲ ಮಾಡ್ಬಿಟ್ರು. ಐ ಲವ್ ಮೇಘನಾ ಮ್ಯಾಮ್. ಕೌಶಿಕ್ ಸರ್ ಆಲ್ಸೋ ವೆರಿ ವೆರಿ ಹೆಲ್ಪ್ಫುಲ್. ನಾವ್ ಅಡಿಗೆ ಮಾಡ್ಬೇಕಾದ್ರೆ ಬಂದ್ ನೋಡ್ಬಿಟ್ಟು ಹೇಳ್ತಾರೆ, ಏನಾದ್ರೂ ಲೋಪದೋಷಗಳಿದ್ರೆ ನೋಡಿ ಇದ್ರಲ್ಲಿ ಒಂಚೂರು ಏನೋ ಇದೆಯಾ ಅಂತ ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಸೊ ಇಟ್ಸ್ ಅ ಫನ್, ಕಂಪ್ಲೀಟ್ಲಿ ಫನ್ ಎಂಟರ್ಟೈನ್ಮೆಂಟ್ ಶೋ. ನಿಮ್ಗೆ ಎಲ್ಲಾ ಸಿಗುತ್ತೆ. ನಾವ್ ಅಡಿಗೆ ಮಾಡೋದ್ ನೋಡಕ್ ಸಿಗುತ್ತೆ, ನಾವ್ ಆಡೋದು, ಡಾನ್ಸ್ ಮಾಡೋದು, ಆಡೋದು, ತಿರ್ಗಾಡೋದು, ಆಮೇಲೆ ಆಮೇಲೆ ಕೂರ್ಸೋದು, ಹೊಡಿಯೋದು ಅಲ್ಲ ಎಲ್ಲ ಇದೆ ಇನ್ನೊಂದು ಇದ್ರಲ್ಲಿ. ಹಾ ಮೇಡಮ್, ಇನ್ನೊಂದು ಹಾ, ಅಡಿಗೆ ಮಾಡುವಾಗ ನೀವು ಎಷ್ಟು ಸೀರಿಯಸ್ ಆಗ್ತಿರೋದು ಕೂಡ ಕಾಣಿಸುತ್ತೆ ಅಲ್ಲಿ. ಹೌದು. ಗುದ್ದೋದು, ಒದಿಯೋದು, ಹೊಡಿಯೋದು, ಕಿರ್ಚೋದು, ಅರ್ಚೋದು ಎಲ್ಲ ನಾವು ಕರಾಟೆ ಚಾಂಪಿಯನ್ಸ್ ಆಗಿ ಹೋಗ್ತೀವಿ. ಮೊದಲು ಸಮೀಕ್ಷಾ ಎಲ್ಲ ಅವರು ಹೋಗ್ಬಿಡ್ತೀರಾ. ಹೊಡ್ಬೇಕಿದ್ರಲ್ಲ ಲಾಸ್ಟ್ ವೀಕ್ ಅವ್ರದ್ದು ಸೊ ಇದಕ್ಕೆ. ಸೊ ಹಾಗೆ ಏನಾಗುತ್ತಂದ್ರೆ ಅಲ್ಲಿ ಅಡಿಗೆ ಮಾಡೋದು ಒಂದು ಕೂಡ ಒಂದು ಒಂದು ಹ್ಮ್ ಯುದ್ಧ ಮಾಡಿ ಗೆದ್ದಷ್ಟೇ ಖುಷಿ ಆಗುತ್ತೆ ಅಲ್ಲಿ ನೀವು ಅಡಿಗೆ ಮಾಡೋದು. ಹೌದು ಹೌದು ಹೌದು. ಮತ್ತೆ ಎಲ್ಲ ಯಾಕಂದ್ರೆ ಒಳ್ಳೆ ಒಳ್ಳೆ ಕುಕ್ಸ್ ಇದಾರೆ. ಸೂರಜ್ ಅವರಂತೂ ಅಯ್ಯೋ ಅಯ್ಯೋ ಏನೇನ್ ಅಡಿಗೆ ಮಾಡ್ತಾರಪ್ಪ. ಸೂರಜ್ ಅವರು ಒಳ್ಳೆ ಕುಕ್ಕು, ಒಳ್ಳೆ ನಮ್ ಕುಕ್. ಸಂಡೆ ಎಪಿಸೋಡ್ ಅಲ್ಲಿ ನಾನು ನೋಡಿರೋ ಪ್ರಕಾರ. ಆಮೇಲೆ ಇವರು ವಜ್ರ ಓಂ ಪ್ರಕಾಶ್ ಅವ್ರು ಏನು ತುಂಬಾ ಹೆಂಗಿಂಗೋ ಚೆನ್ನಾಗಿದೆ. ನಾವ್ ಹೌದು ಅನ್ಕೊಂಡಿರ್ತೀವಿ ಅವ್ರಿಗೆ ಏನು ಅಡಿಗೆ ಬಿಡಲ್ಲ ಅಂತ ಅವ್ರು ಹೇಳಿದ್ದು, ಬಟ್ ಪ್ರತಿ ವಾರ ಚೆನ್ನಾಗ್ ಮಾಡ್ತಾರೆ ಅವ್ರು ಅಡಿಗೆ. ಹೌದು ಅವರು ಚೆನ್ನಾಗ್ ಮಾಡ್ತಾರೆ, ಕಾವ್ಯನು ಚೆನ್ನಾಗ್ ಮಾಡ್ತಾಳೆ. ಮೇಡಮ್. ನಾನು ನಾನು ಅನ್ಕೊಂಡಿರ್ಲಿಲ್ಲ ನಮ್ಮ ಓಂ ಪ್ರಕಾಶ್ ಸರ್ ಅವರು ಸಿನಿಮಾಗಳು ಮಾತ್ರ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ, ಹೌದು ಅಡಿಗೆ ಹೆಂಗ್ ಮಾಡಕ್ ಸಾಧ್ಯ, ಇವ್ರು ಯಾವಾಗ ಅಡಿಗೆ ಕಲ್ತ್ರು ಅಂತ ಹೇಳ್ಬಿಟ್ಟು ನಾನು ಹೌದು ತುಂಬಾ ನನ್ ಕ್ವಶನ್ ಇತ್ತು. ಬಟ್ ಹೌದು ಅವ್ರು ಮಾಡಿರ್ತಕ್ಕಂತ ಒಂದೊಂದ್ ವಾರನೇ ವೆರೈಟಿ ನೋಡಿದ್ರೆ ಮೇಡಮ್, ಏನ್ ಮೇಡಮ್ ಹೌದು. ಅವರು ಫಿಲಮ್ ಗಳು ಎಷ್ಟು ಚೆನ್ನಾಗಿ ತೆಗೆದಾರೋ ಅಡಿಗೆ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದಾರೆ. ನಾನು ಈ Correct. ಮುಖಾಂತರ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇಲ್ಲಿ ಯಾವುದೇ ತರದ್ದು ಸ್ಕ್ರಿಪ್ಟೆಡ್ ಅಲ್ಲ, ಯಾವುದೇ ತರದ್ದು ಇಲ್ಲಿ ಏನು ಅಲ್ಲ. ಇಲ್ಲಿ ಸಿಚುವೇಶನ್ ತಕ್ಕಂತೆ ಪ್ರತಿಯೊಬ್ರು ಮಾತಾಡ್ತಾರೆ. ಅಡಿಗೆನ ಅಷ್ಟೇನೆ, ಅಡಿಗೆನಲ್ಲಿ ಏನು ಅಡಿಗೆ ಮಾಡ್ತಾರೋ ಅದು ಡೈರೆಕ್ಟ್ ಆಗಿ ನಿಮಗೆ ತೋರಿಸ್ತಿರೋದು. ಇಲ್ಲಿ ಯಾವ್ದೇ ತರದ್ದು ಎಡಿಟಿಂಗ್ ಇಲ್ಲ, ಯಾವ್ದೇ ತರದ್ದು ನಿಮಗೆ ಸ್ಕ್ರಿಪ್ಟೆಡ್ ಇಲ್ಲ, ಇಲ್ಲಿ ಯಾರು ನಿಮಗೆ ಹೇಳ್ಕೊಡಲ್ಲ. ಇದು ಒಂದು ಏಕೈಕ ಒಂದು ನ್ಯಾಚುರಲ್ ಬರ್ತಕ್ಕಂಥ ಶೋ ಅಂದ್ರೆ ಅದು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ಪಾತ್ರಗಳಿದೆ ಅಲ್ಲ, ಅದು ಅವ್ರವ್ರ ವ್ಯಕ್ತಿತ್ವ ಮೇಲೆ ಹೋಗ್ತಾ ಇದೆ. ಅಂದ್ರೆ ಈಗ ನಾನು ಏನಾದ್ರು ಪಾತ್ರಗಳು ಮಾಡಿದೀನಿ ಅಂತಂದ್ರೆ ಅದು ಸಿಚುವೇಶನ್ ತಕ್ಕಂತೆ ಅಲ್ಲಿ ಕ್ರಿಯೇಟ್ ಆಗಿರೋದು. ಅಲ್ಲಿ ಮಾತುಗಳು ಯಾರು ಹೇಳ್ಕೊಡಲ್ಲ. ಅಲ್ಲಿ ಹ್ಮ್ ನೀವು ಕೂಡ ಬಂದು ನಾನು ಕಾಟ ಕೊಡ್ತಾ ಇರ್ತೀನಿ, ನೀವ್ ಏನೋ ಹ್ಮ್ ಬೈತೀರಾ, ಏನೋ ಮಾಡ್ತೀರಾ, ಏನಾಗುತ್ತೆ, ಇದು ಯಾವ್ದನ್ನು ಕರೆಕ್ಟ್ ಕೂಡ ಕರೆಕ್ಟ್ ಸ್ಕ್ರಿಪ್ಟೆಡ್ ಅಲ್ಲ. ಕರೆಕ್ಟ್. ಅಲ್ಲಿ ಇವತ್ತು ನಾವು ಯಾರು ಜೋಡಿ ಆಗ್ತಾರಂತ ನನಗೂ ಗೊತ್ತಿಲ್ಲ, ನಿಮಗೆ ಯಾರು ಜೋಡಿ ಆಗ್ತಾರಂತ ನಿಮಗೂ ಗೊತ್ತಿಲ್ಲ. ಇಟ್ಸ್ ನಾನು ಏನ್ ಮಾತಾಡ್ತೀನಿ ಕಂಪ್ಲೀಟ್ಲಿ
ಹೌದು, ಹೌದು. ಇದು ಕಂಪ್ಲೀಟ್ಲಿ ಚಾನ್ಸ್, ಗೊತ್ತಾಯ್ತಾ? ನಾವು ಅಲ್ಲಿ ಹೌದು. ಯಾವ್ದೋ ಒಂದ್ ನಂಬರ್ ಇರತ್ತಲ್ಲ, ಅದ್ರ ಹಿಂದೆ ಅವ್ರ ಹಿಂದೆ ರೆಡಿಯಾಗಿ ಅವ್ರಿಗೊಂದ್ ನಂಬರ್ ಕೊಟ್ಟಿರ್ತಾರೆ, ನಾವು ಆವಾಗ ಬಂದು ಪಿಕ್ ಮಾಡಿದ ನಂಬರ್ಗೆ ಬಂದ್ಬಿಡ್ತಾರೆ. 100% ಇಟ್ ಈಸ್ ನಾನ್ ಸ್ಕ್ರಿಪ್ಟೆಡ್. ಯಾರು ನಮ್ಗೆ ಒಂದು ಲೈನು ಮುಂಚೆ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ, ಹೌದು. ಯಾರು ಸುತ್ತಲೂ ಕ್ವಾಟ್ಲೆ ಗೊತ್ತಿಲ್ಲ. ಬರ್ತಾರೆ ಗೊತ್ತಿಲ್ಲ. ಡಿಶ್ ಒಂದು ಗೊತ್ತಿಲ್ಲ. ಇಂಟರ್ನ್ಯಾಷನಲ್ ಡಿಶ್ ಅಂತ ನಮ್ಗೊಂದು ಇದು ಹೇಳಿರ್ತಾರೆ ಹೌದು. ಅಷ್ಟೇ ಹೌದು. ಹೊರತು, ಈ ವಾರ ಈ ತರ ಡಿಶ್, ಅಂತ ಮುಂದೆ ಬರೋ ವಾರದಲ್ಲಿ ಏನು ಡಿಶ್, ಅದಕ್ಕೊಂಚೂರು ಪ್ರಿಪೇರ್ ಆಗಿ ಬರೋ ಅಷ್ಟೊತ್ತು ಹೇಳಿರ್ತಾರೆ ಹೊರತು, ಅದು ಬಿಟ್ಟು ನಮ್ಗೆ ಏನಂದ್ರೆ ಏನು ಗೊತ್ತಿಲ್ಲ. ಅಲ್ಲಿ ಸಾಮಗ್ರಿಗಳನ್ನ ನಾವು ಲಿಸ್ಟ್ ಕೊಟ್ಟಿರ್ತೀವಿ, ಆ ಸಾಮಗ್ರಿಗಳು ಬಂದಿದ್ಯೋ, ಕ್ವಾಟ್ಲೆಗಳು ತರ್ತಾರೋ, ಏನು ಚಾನ್ಸೇ ಇಲ್ಲ. ಎಷ್ಟೋ ಸರಿ ಹೌದು. ನನ್ಗೆ ಸಾಮಗ್ರಿ ಮಿಸ್ ಆಗಿದೆ, ಯಾಕಂದ್ರೆ ಕ್ವಾಟ್ಲೆ ಕೇಳಿ, ಅಯ್ಯೋ ಸರ್ ಪ್ಲೀಸ್ ತಂದ್ಕೊಡಿ ಸರ್ ಅಂತ. ಕರಿಬಸಪ್ಪ ಸರ್ಗೆ ಆಲಿವ್ ಆಯಿಲ್ ಅಂದ್ರೆ ಐವ್ ಆಯಿಲ್ ಅಂತ. ಮೊನ್ನೆ ಕೊಬ್ಬರಿ ಎಣ್ಣೆ ತಂದು ಹೌದು. ನಾನು ಕೊಬ್ಬರಿ ಎಣ್ಣೆನಲ್ಲಿ ಕೊಬ್ಬರಿ ಪಾಸ್ತಾ ತಂದ್ಬಿಟ್ಟಿದ್ದೆ ಮಾಡಿ. ನಾನು. ಕೊಬ್ಬರಿ So, ತಂದು ಹಾಕ್ಬಿಟ್ಟಿದ್ದೆ. ಹೌದು, ಕೊಬ್ಬರಿ ಎಣ್ಣೆ ಬಂದ್ಬಿಟ್ಟಿತ್ತು. ಆಮೇಲೆ ತಿರ್ಗಾ ಹೋಗಿ, ಸರ್ ಇದು ಕೊಬ್ಬರಿ ಎಣ್ಣೆ, ಆಲಿವ್ ಆಯಿಲ್ ಅಲ್ಲ ಅಂತ. ಸೊ ಇಮ್ಯಾಜಿನ್, ಆತರ ಎಲ್ಲಾ ಸನ್ನಿವೇಶಗಳೆಲ್ಲ ಆಗ್ತವೆ, ಅಂಡ್ ಎವ್ರಿಥಿಂಗ್ ಅಲ್ಲೇ ಆಗ್ತಿರೋದು. ನಮ್ಮ ರಿಯಾಕ್ಷನ್ಸ್ ನಮ್ಗೆ ಗೊತ್ತಿಲ್ಲ, ಕೆಲವು ಸರಿ ಏನ್ ರಿಯಾಕ್ಟ್ ಮಾಡಿದ್ ನನ್ಗೆ ಗೊತ್ತಿಲ್ಲ. ನಾನು ಎಪಿಸೋಡ್ ನೋಡಿದಾಗ ಹೌದಾ ನಾನು ಹಿಂಗ್ ಮಾಡಿದ್ನ ಅಂತ, ಯಾಕಂದ್ರೆ ಅಲ್ಲಿ ನೀವು ಅಡ್ಗೆ ಮಾಡ್ತಿರ್ಬೇಕಾರೆ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ಸೊ ಇಟ್ ಇಸ್ ಹೌದು. ಕಂಪ್ಲೀಟ್ಲಿ ಮ್ಯಾಡ್ನೆಸ್ ಅಲ್ಲಿ. ಸೊ ದಯವಿಟ್ಟು ನೋಡಿ, ಫುಲ್ ಮಜಾ ಇರತ್ತೆ. ಎಲ್ಲಾ ಕ್ವಾಟ್ಲೆಗಳು ಪಾಪ ಅವರು ಕಷ್ಟಪಟ್ಟು ನಮ್ ಕ್ವಾಟ್ಲೆ ಕೊಡ್ತಿದ್ದಾರೆ, ನಾವು ಬೆವರು ಸುರ್ಸಿ ಸೈಡಲ್ಲಿ ಸುರ್ಸಿ, ಅಡಿಗೆ ಮೇಲಲ್ಲ ಸುರ್ಸಿ ಅಡಿಗೆ ಮಾಡ್ತಿದೀವಿ. ಮೇಡಮ್, ಸೊ ಇಟ್ಸ್ ಅ ಲಾಟ್ ಆಫ್ ಫನ್, ಎಂಟರ್ಟೈನ್ಮೆಂಟ್, ಎಫರ್ಟ್. ತಪ್ಪದೆ ನೋಡಿ ಯಾವಾಗ. ಒಂದ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಹಾ, ಅಲ್ಲಿ ಹೇಳಿ. ನಾವೊಂದು ಅಷ್ಟೊಂದು ಕ್ವಾಟ್ಲೆ ಕೊಡ್ತಿರ್ತೀವಿ, ನೀವು ಒಂದು ಅಡಿಗೆ ಮಾಡಕ್ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರ್ತೀರಾ. ಅಲ್ಲಿ ನಮ್ಮನ್ನ ನೋಡಿ ಸಹಿಸ್ಕೊಂತಿರೋರು ಯಾರಂದ್ರೆ ಮೇಘನರಾಜ್ ಮೇಡಮ್ ಅವರು, ಕೌಶಿಕ್ ಸಾರು. ಇಷ್ಟನ್ನು ಕಂಟ್ರೋಲ್ ಮಾಡೋದು ಸುಷ್ಮಾ ಮೇಡಮ್ ಅವರು. ಮೇಡಮ್, ಏನಾಗತ್ತಂದ್ರೆ ಅಲ್ಲಿ ಕರೆಕ್ಟ್. ಒಂದು ಈ ತಕ್ಕಡಿ ಮೇಲೆ ಕಪ್ಪೆಗಳನ್ನ ಇಟ್ಟಂಗೆ ಯಾರು ಕೂಡ ಕಂಟ್ರೋಲ್ ಆಗಲ್ಲ ಅಲ್ಲಿ. ನಾವು ಕೂಡ ಅಷ್ಟೇನೆ, ನೀವು ಕೂಡ ಅಷ್ಟೇನೆ. ನಿಮ್ದೊಂದು ಏಮ್ ಕರೆಕ್ಟ್. ಅಂದ್ರೆ ಅಡಿಗೆ ಕರೆಕ್ಟ್. ಚೆನ್ನಾಗಬೇಕಂತ ಒಂದು ಟೆನ್ಷನ್ ಇರ್ತದೆ ನಿಮಗೆ. ಕರೆಕ್ಟ್. ಕರೆಕ್ಟ್. ನಮ್ದೇನಂದ್ರೆ ನಾವು ನಮ್ದು ಪರ್ಫಾರ್ಮೆನ್ಸ್ ತೋರಿಸ್ಬೇಕು, ಕ್ವಾಟ್ಲೆ ಏನಾದ್ರು ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಇರ್ತದೆ. ಹಾ, ಸೊ ಇಷ್ಟನ್ನ ಕಾರ್ಯ ಅಲ್ಲಿ ನಿರ್ವಹಣೆ ಮಾಡ್ತಿರೋದು ಸುಷ್ಮಾ ಮೇಡಮ್ ಅವರು. ಹೌದು. ಅದನ್ನ ನೋಡಿ ನೀವು ಮಾಡಿರ್ತಕ್ಕಂಥ ಅಡಿಗೆನ ಎಲ್ಲದನ್ನ ಟೇಸ್ಟ್ ಮಾಡಿ ಅದೇ ಜಡ್ಜ್ ಮಾಡೋದು ನಮ್ಮ ಮೇಘನರಾಜ್ ಮೇಡಮ್ ಅವರು, ಮತ್ತೆ ಕರೆಕ್ಟ್. ಕೌಶಿಕ್ ಸರ್. ಮೇಡಮ್, ಎಷ್ಟ್ರ ಮಟ್ಟಿಗೆ ಅಲ್ಲಿ ಆಗುತ್ತಂದ್ರೆ, ಒಮ್ಮೊಮ್ಮೆ ಈ ನಾವು ಕ್ವಾಟ್ಲೆ ಕೊಡ್ತಾ ಇರ್ತೀವಿ, ನೀವು ಅಡಿಗೆ ಮಾಡ್ತಾ ಇರ್ತೀರಾ, ನಿಜ ಹೇಳ್ತಾ ಇದೀನಿ ಮೇಡಮ್. ಒಮ್ಮೊಮ್ಮೆ ಏನಾಗುತ್ತಂದ್ರೆ ಫೈನಲ್ ಆಗಿ ಇವತ್ತು ಅಡಿಗೆ ಆಗಲ್ಲ ನಮ್ಮ ಅನ್ನ ಬಂದ್ಬಿಡ್ತದೆ ಮೇಡಮ್ ನಮಗೆ, ಯಾಕಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿರ್ತೀವಿ ನಿಮಗೆ. ಕರೆಕ್ಟ್. ಫೈನಲ್ ಆಗಿ ನಿಮ್ಗೂ ಒಂದ್ ಬಂದಿರ್ತದೆ, ನಾನ್ ಕೈಲಿ ಇವತ್ತು ಸಾಧ್ಯನೇ ಇಲ್ಲ, ಇವತ್ತು ಅಡಿಗೆ ಮಾಡಕ್ ಆಗಲ್ಲ. ಟೈಮ್ ನೋಡಿದ್ರೆ 1 hour ಕೊಟ್ಟಿದ್ದಾರೆ, ಇಲ್ಲೇನು 40 minutes, ಎಷ್ಟು ಅರ್ಧ ಗಂಟೆ ಆಗೋಯ್ತು, ಇವ್ರೇನು ತಂದೆ ಕೊಡ್ತಾ ಇಲ್ಲ. ಹೌದು. ಹೆಂಗಾಗಿ ಹೋಗ್ಬಿಡುತ್ತೆ ಮೇಡಮ್ ಅಂದ್ರೆ ನಾನೇ ಅಷ್ಟೊಂದ್ ಸಲ ಅನ್ಕೊಂಡಿದೀನಿ, ಹೆಂಗೆ ಅಡಿಗೆ ಮಾಡ್ತಾರೆ ಇವರು, ಅದ್ ಹೆಂಗ್ ಮಾಡ್ತಾರ ಅವ್ರು ನೋಡೋಣ ಮಾಡ್ಲಿ ಅನ್ನೋ ಮಟ್ಟಿಗೆ. ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ, ಯಾಕಂದ್ರೆ ನಾವು ಏನ್ ಬೇಕಾದ್ರೂ ನಾವು ತಡೆಗಟ್ಟಬಹುದು, ಬಟ್ ಅಡಿಗೆ ಮಾತ್ರ ಕೆಡಿಸ್ಬಾರ್ದು. ನಾನ್ ಹೇಳೋದು ಏನಂದ್ರೆ ಮೇಡಮ್, ನನ್ ಹಾ, ಕೈಲಿ ಏನು ಆಗ್ದೇನೆ ಇರ್ಬೋದು, ಬಟ್ ಹಾ. ನಂಬಿರೋರ್ಗೆ ಗೆಲ್ಲಿಸ್ಬೇಕು ಮೇಡಮ್. ಕರೆಕ್ಟ್. ಕರೆಕ್ಟ್. ಕರಿಬಸಪ್ಪ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವೀಕ್ ಯಾರಿಗ್ ಬರ್ತಾರೆ ನೋಡಿ, ಅವ್ರು ನೆಕ್ಸ್ಟ್ ವೀಕ್ ಯಾರ ಜೊತೆ ಇದಾರೆ, ಪುನಃ ನನ್ಗೆ ಸಿಗ್ತಾರಾ ಇಲ್ಲ ಬೇರೆಯವ್ರ ಜೊತೆ ಹೋಗ್ತಾರಾ, ಅವ್ರಿಗೆ ಗೋಲ್ಡನ್ ಡಿಫರೆನ್ಸ್ ಸಿಗುತ್ತಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಾದ್ರೆ ಕ್ವಾಟ್ಲೆ ಕಿಚನ್ ಅನ್ನ ನೋಡಿ. ಸೀಸನ್ 2 ಕಲರ್ಸ್ ಕನ್ನಡದಲ್ಲಿ ಸ್ಯಾಟರ್ಡೇ ಸಂಡೇ 9 ಗಂಟೆಯ ಮೇಲೆ. ನನ್ಗೆ 2 ವಾರ ಬ್ಯಾಕ್ ಟು ಬ್ಯಾಕ್ ಗೋಲ್ಡನ್ ಏಪ್ರಿಲ್ ಸಿಕ್ಕಿದೆ, 3ನೇ ವಾರ ಸಿಗುತ್ತಾ? ಕುತೂಹಲ ಇದ್ರೆ ನೋಡಿ, ಆಯ್ತಾ? ಅಂಡ್ ಅಫ್ ಕೋರ್ಸ್ ಥ್ಯಾಂಕ್ ಯು ಇಷ್ಟೊಂದಿಗೆ ಎಲ್ಲಾ ಕೊಟ್ಟಂತಹ ನಿಮ್ಮ ಎಲ್ಲಾ ಲವ್, ಸಪೋರ್ಟ್, ಕಮೆಂಟ್ಸ್, ಇಲ್ಲೆಲ್ಲ ಬರ್ತಿರುವಂತಹ ಹಾಯ್ ಹಾಯ್ ಹಾಯ್, ಕರಿಬಸಪ್ಪಂಗೆ ಲವ್, ನಂಗೂ ಲವ್, ಆಮೇಲೆ ನಮ್ಮ ಹೇಗಿದ್ದೀವಿ ಅಂತ ಕೇಳ್ತಿದ್ದಾರೆ, ಕಾಫಿ ಕುಡ್ದಿದ್ದಾರೆ, ಎಸ್ ಕಾಫಿ ಕುಡ್ದಾಗಿದೆ, ಊಟ ಆಗಿದೆ, ತಿಂಡಿ ಆಗಿದೆ, ಎಲ್ಲ ಆಗಿದೆ. ಹೀಗೆ ನಮ್ಗೆ ಲವ್ ಅನ್ನ ತೋರಿಸ್ತಾ ಇರಿ. ಅಂಡ್ ಅಫ್ ಕೋರ್ಸ್ ಕಲರ್ಸ್ ಕನ್ನಡನ ತಪ್ಪದೇ ನೋಡಿ, ಕಲರ್ಸ್ ಕನ್ನಡ ಪೇಜ್ ಅನ್ನ ಫಾಲೋ ಮಾಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ, ಕ್ವಾಟ್ಲೆ ಕಿಚನ್ ನೋಡಿ, ಮಜಾ ಇದೆ ಅಂತ. ನಿಮ್ ಮನೆಯಲ್ಲಿ ಕೂತು ಬೇಜಾರಾಗಿದ್ರೆ, ಅಥವಾ ನಿಮ್ಮ ಒಂದು ದಿನದ ಸ್ಟ್ರೆಸ್ ಅನ್ನೆಲ್ಲ ಕಂಪ್ಲೀಟ್ಲಿ ತೆಗೆಯುವಂತಹ ಒಂದು ಶೋ ಇದು. ನಿಮ್ಗೆ ಏನೇ ಸ್ಟ್ರೆಸ್ ಇದ್ರು ನೋಡಿ, ನಕ್ಕು ನಕ್ಕು ಹೊಟ್ಟೆ ಹುಣ್ಣು ಬರೋಷ್ಟು ನಗು ಬರುತ್ತೆ. ಸೊ ನೋಡಿ, ಸ್ಯಾಟರ್ಡೆ ಸಂಡೇ 9 ಗಂಟೆಗೆ. ಅಮೇಝಿಂಗ್ ಕುಕ್ಸ್ ಇದಾರೆ, ರಕ್ಷಿತಾ ಅವ್ರು ಇದಾರೆ, ಸೂರಜ್ ಇದಾರೆ, ಆಮೇಲೆ ಓಂ ಪ್ರಕಾಶ್ ಸರ್ ಇದಾರೆ, ನಾನಿದ್ದೀನಿ, ಕಾವ್ಯ ಇದಾರೆ, ಸಮೀಕ್ಷಾ ಇದಾರೆ, ಆಮೇಲೆ ತಾಂಡವ್ ಇದಾರೆ, ಆಮೇಲೆ ಇನ್ನೊಂದ್ ಯಾರು 2 ಹೆಸರು ಇದಾರೆ, ಸುಮಾರು ಜನ ಇದಾರೆ. ಭವಿಷ್ಯ ಇದಾರೆ.
ಭವಿಷ್ ಇದ್ದಾರೆ, ಮೇಘ ಇದ್ದಾರೆ, ಆಮೇಲೆ ರವಿಚೇತನ್ ಸರ್ ಇದ್ದಾರೆ, ಆಮೇಲೆ ಕ್ವಾಟ್ಲೆಗಳಲ್ಲಿ ಕರಿಬಸಪ್ಪ ಸರ್ ಇದ್ದಾರೆ, ಆಮೇಲೆ ತುಕಾಲಿ ಅವರು ಇದ್ದಾರೆ, ಅಮ್ರಿಟಾ ಇದ್ದಾರೆ, ನವಾಜ್ ಇದ್ದಾರೆ, ಆಮೇಲೆ ಸೂರಜ್ ಇದ್ದಾರೆ, ಆಮೇಲೆ ಪ್ರಶಾಂತ್ ಅವರಿದ್ದಾರೆ, ಆಸಿಯಾ ಇದ್ದಾರೆ, ಇನ್ನ ಸುಮಾರು ಜನ ಇದ್ದಾರೆ, ಎಲ್ರು ಇದ್ದಾರೆ, ನಮ್ಮ ಹನುಮಂತ್ ಅವರು ಇದ್ದಾರೆ. ಸೊ ಎಲ್ರು ನೋಡಿ. ಸೊ ಕಂಪ್ಲೀಟ್ ಇಟ್ಸ್ ಲೈಕ್ 20 ಜನ. ಸೋ ಮಚ್ ಹ್ಯಾಪನಿಂಗ್, ಸೋ ಮಚ್ ಎಂಟರ್ಟೈನ್ಮೆಂಟ್. ಮಿಸ್ ಮಾಡಬೇಡಿ. ಸ್ಯಾಟರ್ಡೆ ಸಂಡೇ 9 ಗಂಟೆಗೆ ಕಲರ್ಸ್ ಕನ್ನಡ ತಪ್ಪದೆ ನೋಡಿ. ಪ್ರತಿಯೊಬ್ರು ಶನಿವಾರ ಮತ್ತೆ ಭಾನುವಾರ 9 ಹೌದು. ರಾತ್ರಿ 10ವರೆಗೂ ಹಾ ಓಕೆ ಸರಿ. ಓಕೆ ಸರ್, ಹೊರಡೋಣ. ಆಯ್ತಲ್ಲ ಮಾತುಕತೆ, ಇನ್ನು ಆಚೆ ಸೈಡ್ ಅಲ್ಲಿ ಮಾತಾಡ್ಕೊಳ್ಳೋಣ ನಾವು. ಸಾಕು ಪಾಪ ಜನರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಲೈವ್ ಖುಷಿ ಆಯ್ತು. ಅಂಡ್ ನಿಮ್ಮ ದಿನ ಚೆನ್ನಾಗಿ ನಡೀಲಿ. ಈ ಸ್ಯಾಟರ್ಡೆ ಸಂಡೇ ನೋಡಿ. ಓಕೆ ಬೈ. ಥ್ಯಾಂಕ್ ಯು. ನೋಡಿ ಈ ವಾರ ಕೂಡ ನಮಗೆ ನಾನು ಯಾವ ಪಾತ್ರ ಮಾಡ್ತೀನಿ ಅಂತಂದು ನಿರೀಕ್ಷೆಯಿಂದ ಒಂದು ನಿಮ್ಮ ಆಸೆ ನಾನು ಇದ್ ಮಾಡಿ ಮಿಸ್ ಮಾಡಲ್ಲ. ಪ್ರತಿಯೊಬ್ರು ನೋಡಿ ಕಲರ್ಸ್ ಕನ್ನಡ ಕ್ವಾಟ್ಲೆ ಕಿಚನ್ ಸೀಸನ್ 2 ಹಾಗೆ ಕಲರ್ಸ್ ಕನ್ನಡ ಪೇಜ್ ನ ಫಾಲೋ ಮಾಡಿ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಪ್ರತಿಯೊಬ್ರು ನಮ್ಮ ಕ್ವಾಟ್ಲೆ ಕಿಚನ್ ಸ್ಪರ್ಧಿಗಳ ಮೇಲೆ ಎಲ್ರ ಮೇಲೆ ಇರಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಬಾಯ್ ಸರ್, ಟೇಕ್ ಕೇರ್. ಬಾಯ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್.